ಇವರೇ ಗುಡ್ ಯಾರ್ಯಾರಿಗೆ ಏನಾರ ಪ್ರಶ್ನೆಗಳನ್ನು ಯಾರ ಏನಾರ ಕೇಳೋ ಹಾಗಿದ್ರೆ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ಧಾರ್ಮಿಕ ಪ್ರಶ್ನೆಗಳೇನಾರ ಇದ್ದರೆ ಅವಶ್ಯವಾಗಿ ಕೇಳಿ. ಹಾಂ ಹಾಂ ಈಗ ಶಾಸ್ತ್ರ ಯಥಾಶಕ್ತಿ ಆಶೀರ್ವಾದದಿಂದ ಹಾಂ ಗಾಯತ್ರಿ ಮಂತ್ರ ಅನುಷ್ಠಾನ ಜಪ ಕೂತ್ಕೊಂಡ್ರೆ ಅನುಷ್ಠಾನ ಸರಿಯಾಗಲ್ಲ. ಹೌದು. ಲೌಕಿಕ ಚಿಂತನೆ ಹೌದು. ಶೌಚಾದಿಗಳು ಸರಿಯಿಲ್ಲ. ಅಲ್ಪಪ್ರಾಣ ಜೊತೆಗೆ ಕನ್ನಡ ಸಾಹಿತ್ಯ ಅಧ್ಯಯನ ಮಾಡೋದ್ರೆ ಸಂಸ್ಕೃತ ಶಬ್ದಮಣಿ ದರ್ಪಣ ವ್ಯಾಕರಣ ಕನ್ನಡ ಸಾಹಿತ್ಯ ಆದ್ರೂ ಅಲ್ಪಪ್ರಾಣ ಮಹಾಪ್ರಾಣ ಸ್ತೋತ್ರದಲ್ಲಿ ವ್ಯತ್ಯಾಸ ಅಸ್ವಾದಿಕ ವ್ಯತ್ಯಾಸ ಅನುಸಂಧಾನ ತಪ್ಪಾಗತ್ತೆ ಅಂತ ಯಾವ ಥರ ನಿಮ್ಮ ಪ್ರಶ್ನೆ ಸ್ನಾನ ಮಾಡಲ್ಲ ದಿನಾಂಕ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ. ಅದನ್ನು ಯಥಾಶಕ್ತಿ ಒಂದು ಅರ್ಧ ಗಂಟೆ ವಾಯುಸ್ತುತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ. ಅಲ್ಪಪ್ರಾಣ ಮಹಾಪ್ರಾಣ ಕೂಡ್ರಿ ಆರಾಮಾಗಿ ಕೂಡ್ರಿ. ಹಾಂ ಅಲ್ಪಪ್ರಾಣ ಏನಾದರೂ ಅನುಸಂಧಾನ ತಪ್ಪಾಗತ್ತಾ ಮತ್ತೆ ಗಾಯತ್ರಿ ಒಂದು ಅನುಷ್ಠಾನ ನಿಮ್ಮ ಪ್ರಶ್ನೆ ಹೇಳ್ತೀನಿ ಮೊದಲು. ಲೌಕಿಕರು ವ್ಯವಹಾರದಲ್ಲಿ ಜಾಸ್ತಿ. ಅದೇ ನಿಮ್ಮ ಪ್ರಶ್ನೆನೇ ಹೇಳ್ತೀನಿ ಮೊದಲು. ನಾನು ಹೇಳಿದ ಮೇಲೆ ಆ ಪ್ರಶ್ನೆ ಹೌದಾ ಅಂತ ಹೇಳಿ ನೀವು ಒಪ್ಕೊಂಡ ಮೇಲೆ ಉತ್ತರ ಕೊಡ್ತೀನಿ. ವೃತ್ತಿಯನ್ನು ನಡೆಸ್ತಕ್ಕಂಥವನು ಬ್ರಾಹ್ಮಣನಾದಂಥವನು, ಲೌಕಿಕ ವ್ಯವಹಾರಗಳಲ್ಲಿ ಮುಳುಗಿದಂಥವನಿಗೆ ನಿತ್ಯ ಜೀವನದಲ್ಲಿ ಗಾಯತ್ರಿ ಅವಶ್ಯವಾಗಿ ಜಪ ಮಾಡಬೇಕು. ಜಪ ಮಾಡಬೇಕಾದ್ರೆ ಅನುಸಂಧಾನ ಹೇಗೆ? ಇದು ಮೊದಲನೇ ಪ್ರಶ್ನೆ. ಹೌದಾ? ಎರಡನೇ ಪ್ರಶ್ನೆ, ನಾವು ಪಾರಾಯಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾವ್ಯಾವುದನ್ನು ಪಾರಾಯಣ ಮಾಡುತ್ತೀವಿ ಅದರಲ್ಲಿ ಶಬ್ದಗಳ ಉಚ್ಚಾರಣೆಯಲ್ಲಿ ಹ್ರಸ್ವ, ದೀರ್ಘ, ಪ್ಲುತ, ಅಲ್ಪಪ್ರಾಣ, ಮಹಾಪ್ರಾಣ, ಶಬ್ದಗಳ ಜೋಡಣೆ ಇದರಲ್ಲೆಲ್ಲ ತಪ್ಪು ಆಗತಕ್ಕಂತಹ ಅವಕಾಶಗಳಿವೆ. ಆದ್ದರಿಂದ ಈ ತಪ್ಪುಗಳನ್ನು ಹೇಗೆ ಸರಿಪಡಿಸ್ಕೋಬೇಕು? ಇದು ಎರಡನೇ ಪ್ರಶ್ನೆ. ಹೌದಾ? ಉತ್ತರ ಕೇಳಿಸ್ಕೊಳ್ಳಿ. ಮೊದಲನೇದ್ದು, ಗಾಯತ್ರಿ ಜಪವನ್ನು ಮಾಡಿದಾಗ ನಿಮಗೆ ಅನುಸಂಧಾನ ಹೇಗೆ ಬರಬೇಕು ನೋಡಿ. ಅನುಸಂಧಾನ ಅಂತನ್ನೋದೇನಿದೆಯಲ್ಲ, ಇದೊಂದು ಸುದೀರ್ಘವಾದಂತಹ ಪ್ರಕ್ರಿಯೆ. ಅಂದರೆ ಇಟ್ ವಿಲ್ ನಾಟ್ ಕಮ್ಸ್ ಓವರ್ ನೈಟ್. ಇದು ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ಬರೋವಂಥ ಕಾರ್ಯಕ್ರಮ ಅಲ್ಲ. ಇದು ನಿಮಗೆ ನೈರಂತರ್ಯಣ ಅಭ್ಯಾಸದ ಮೂಲಕವಾಗಿ ಬರಬೇಕಾದದ್ದು. ನಿಮ್ಮ ನಂತರದ ಪ್ರಶ್ನೆ ಹೀಗಿರುತ್ತೆ, ಹಾಗಾದರೆ ಅಭ್ಯಾಸ ಹೇಗೆ ಮಾಡಬೇಕು ಅಂತ ಹೇಳಿ. ಇಟ್ಸ್ ಆ್ಯನ್ ಆರ್ಟ್. ಇದೊಂದು ಕಲೆ. ಅಭ್ಯಾಸ ಹೇಗೆ ಮಾಡಬೇಕು ಅಂತ ದಿಢೀರಂತ ಹೇಳಿ ಯಾವುದನ್ನೂ ನೀವು ಬಿಡಲಿಕ್ಕೂ ಆಗೋದಿಲ್ಲ, ದಿಢೀರಂತ ಯಾವುದನ್ನು ನೀವು ಕಟ್ಕೊಳ್ಳಿಕ್ಕಾಗೋದಿಲ್ಲ. ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಿತ್ಯ ಜೀವನದ ಲೌಕಿಕದ ಸಂಪರ್ಕ ಅನ್ನೋದು ಸುದೀರ್ಘ ಕಾಲದವರೆಗಿದೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಅನೇಕ ಜೀವನದ ಘಟನೆಗಳಿಗೆ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ. ಆ ಪ್ರತಿಕ್ರಿಯೆ ಕೊಡಬೇಕಾದಂತಹ ವಿಷಯಗಳೆಲ್ಲವೂ ಮನಸ್ಸಿನಲ್ಲಿ ಕೂತಿರ್ತವೆ. ಮನಸ್ಸು ಒಂದು ಕ್ಷಣ ಜಾಗೃತಾವಸ್ಥೆಯಲ್ಲಿ ಬೇರೆದನ್ನು ಗಮನಿಸ್ತಿಲ್ಲ ಅಂದರೆ ಒತ್ತಡಕ್ಕೊಳಗಾದ ಯಾವುದೇ ಒಂದು ವಿಷಯ ಸುಮ್ಮನೆ ಕೂಡ್ತಿರೋ ಹಾಗೆ ಅದೊಂಥರ ಎದ್ದು ಬಂದುಬಿಡ್ತದೆ ಮೇಲೆ. ಈಗ ನೀವು ಸುಮ್ಮನೆ ಕೂತ್ರಿ, 5 ನಿಮಿಷ ಸುಮ್ಮನೆ ಕೂತಿದ್ದೀರಿ ಅಂದರೆ ಸುಮ್ಮನೆ ಕೂತಿರೋದಿಲ್ಲ,
ಮನಸ್ಸಿನಲ್ಲಿ ಯಾವುದೋ ಒತ್ತಡ ಯಾವ ವಿಷಯದ ಬಗ್ಗೆ ಇರ್ತದೋ ಅದು ದಿಢೀರಂತ ಹೇಗೆ ಅಂತಂದರೆ ಈ ತುಂಬ ಪ್ರೆಷರ್ನಿಂದ ಬರತಕ್ಕಂತಹ ನೀರನ್ನು ಎಲ್ಲಾರ ಒಂದು ಕಡೆ ತಡೆ ಒಡ್ಡಿ ನಿಲ್ಲಿಸ್ಬಿಟ್ರೆ ಬಟ್ಟೆಯಲ್ಲಿ, ಬೇರೆದ್ರಲ್ಲಲ್ಲ, ಬಟ್ಟೆಯಲ್ಲಿ ನಿಲ್ಲಿಸಿದರೆ ಆ ಬಟ್ಟೆಯ ರಂಧ್ರಗಳಿಂದ ಕ್ರಮೇಣ ನೀರೇನಾಗ್ತದೆ ಅಂದರೆ ನುಗ್ಲಿಕ್ಕೆ ಆರಂಭ ಆಗಿಬಿಡ್ತದಲ್ಲ. ಅಥವಾ ನಮ್ಮ ಹಳೆಬ್ರಲ್ಲೆಲ್ಲ ಈ ಅನ್ನ ಮಾಡಿದ ಮೇಲೆ ಆ ಗೋಣಿ ಚೀಲದೊಳಗೆ ಅಕ್ಕಿನ ಬಸಿ ಹಾಕ್ತಿದ್ರು ನೋಡ್ರಿ, ನೋಡಿದ್ದೀರಾ? ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅನ್ನ ಮಾಡಿದರೆ ಏನು ಮಾಡ್ತಿದ್ರು ಅಂದರೆ ಅನ್ನ ಮಾಡಿ ಬಸಿ ಹಾಕಿಬಿಟ್ರೆ ಅದು ಏನಾಗ್ತಿತ್ತಂದರೆ ಗಂಜಿಯ ಭಾಗ ಬೇರೆ ಕಡೆ ಹೋಗ್ತಿತ್ತು. ಆ ಗಂಜಿಯನ್ನು ಮಜ್ಜಿಗೆಗೆ ಬೆರೆಸಿ ಬಡಿಸೋರು, ಅನ್ನವನ್ನು ಬೇರೆ ಇಟ್ಕೊಳ್ಳೋರು, ಹೀಗೆಲ್ಲ ಮಾಡ್ತಿದ್ರಲ್ಲ. ಮನಸ್ಸು ಇಷ್ಟೇ, ಒತ್ತಡ ಏನಾಗ್ತದಲ್ಲ, ಯಾವುದು ತುಂಬ ಒತ್ತಡ ತೂರ್ಕೊಂಡು ಬರ್ತದೋ ಮನಸ್ಸು ಒಂಥರ ಜಾಲರ ಇದ್ದಂಗೆ. ಯಾವುದ್ಯಾವುದು ತೂರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೋ ಸುಮ್ಮನಿದ್ದಾಕ್ಷಣಕ್ಕೆ ಅದಕ್ಕೆ ಔಟ್ಫ್ಲೋಕ್ಕೆ ಅವಕಾಶ ಕೊಡ್ತದೆ. ನೀವು ಸುಮ್ಮನಿದ್ದೀರಿ ಅಂದರೆ ಅದು ಪ್ರತಿತಾಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಬಂದುಬಿಡ್ತದೆ. ಇದು ವಾಸ್ತವದಲ್ಲಿ ಟೆಕ್ನಿಕಲ್ ಆಗಿರುವಂತಹ ಪ್ರಾಬ್ಲಮ್. ಇದು ಸರಿ ಮಾಡ್ಕೋಬೇಕು. ಹೇಗೆ ಸರಿ ಮಾಡ್ಕೋಬೇಕಿದ್ನ ಅದನ್ನೇ ನಾನು ಹೇಳಿದ್ನಲ್ಲ, ಇದೆಲ್ಲ ರಾತ್ರಿ ಕಳೆದು ಬೆಳಗಾಗೋಷ್ಟರೊಳಗೆ ಸರಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಗೀತಾದಲ್ಲಿ ಇದಕ್ಕೆ ಪರಿಹಾರವನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಮೊದಲಿಗೆ ಸಾಂಸಾರಿಕ ಪದಾರ್ಥಗಳನ್ನು ಬಾಹ್ಯೇಂದ್ರಿಯಗಳಿಂದ ಮಾತ್ರ ಪರಿಹಾರ ಮಾಡ್ಕೊತೀವಿ, ಮನಸ್ಸಿನ ತನಕ ಆ ವಿಷಯಗಳನ್ನು ಒಯ್ಯೋದಿಲ್ಲ ಅಂತನ್ನೋದೊಂದು ಸ್ಥಿತಿಯನ್ನು ಮುಟ್ಟಬೇಕು. ಯಾವುದೇ ಇನ್ನೊಂದು ಸಲ ಹೇಳ, ಮನಸ್ಸಿನಲ್ಲಿ ಸಾಂಸಾರಿಕವಾದ ವಿಷಯಗಳು ಏನೇನು ನಡೀತಾ ಇರ್ತದಲ್ಲ, ಸುಖ ಇರ್ಬೋದು ದುಃಖ ಇರ್ಬೋದು, ಎರಡನ್ನೂ ತುಂಬ ಮನಸ್ಸಿಗೆ ಹಚ್ಕೊಂಡವ್ರ ಥರ ಯಾವಾಗ ಪ್ರತಿಕ್ರಿಯೆ ಕೊಡ್ತಾ ಹೋಗ್ತೀವಿ, ನೀವು ಗಮನಿಸಿ. ನಾನು ಇದನ್ನು ಸಾಕ್ಷ್ಯಾಧಾರಗಳ ಮೇಲೆ, ಇವತ್ತಿನ ವೈದ್ಯಕೀಯ ವಿಜ್ಞಾನದ ಆಧಾರದ ಮೇಲೂ ನಾನು ಪ್ರೂವ್ ಮಾಡ್ತೇನೆ ಬೇಕಾದರೆ. ಯಾಕೆಂದರೆ ನಿಮಗೆ ರೋಗ ಬಂದಾಗ ಔಷಧಿ ಏನು ಕೊಡ್ತಾನಲ್ಲ, 5% ಮಾತ್ರ ಔಷಧಿ ಕೆಲಸ ಮಾಡ್ತದೆ. 100ಕ್ಕೆ ಓನ್ಲಿ 5% ಔಷಧಿ. 15% ನಿಮ್ಮ ನಿತ್ಯ ಜೀವನದ ಚರ್ಯ ಮತ್ತು ಪಥ್ಯ, ಅಲ್ಲಿಗೆ 20 ಆಗೋಗ್ಬಿಡ್ತು. ಇನ್ನು 80% ಏನಿದೆಯಲ್ಲ ಅದು ನಿಮ್ಮ ಮನಸ್ಸಿನ ಮೇಲೆ ಆಧಾರಿತವಾಗಿದೆ. ದೊಡ್ಡ ದೊಡ್ಡ ರೋಗಗಳಿಗೆಲ್ಲ ಮೊದಲು ವೈದ್ಯರು ಏನು ಹೇಳ್ತಾರೆ ಅಂದರೆ, ಮಾನಸಿಕವಾಗಿ ಧೈರ್ಯ ತಂದುಕೊಳ್ಳಿ, ಈ ರೋಗದಿಂದ ನಾವು ಹೊರಗೆ ಬರ್ತೀನಿ ಅಂತ ಮೊದಲು ದೃಢವಾಗಿ ಅಂದುಕೊಳ್ಳಿ. ನೀವು ಹೊರಗೆ ಬರ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಹೊರಗೆ ಬರ್ತೀರ. ನೀವು ಇದರಲ್ಲೇ ಇರ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಇದರಲ್ಲೇ ಇರ್ತೀರ. ನಮ್ಮ ಔಷಧಿ ತುಂಬ ಪರಿಣಾಮ ಮಾಡೋದಿಲ್ಲ. 80% ಏನಿದೆ ಅಂದರೆ ಮನಸ್ಸಿಗೆ ಸಾಮರ್ಥ್ಯ ಇದೆ. ಅದು ನಾನು ಚೆನ್ನಾಗಿ ಇಟ್ಕೊಳ್ತೀನಿ ಅನ್ನೋ ವಿಷಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ದೇಹಕ್ಕೆ ಸಹಕಾರವನ್ನು ಕೊಡ್ತದೆ. ಅದು ನಾನು ಇಟ್ಕೊಳ್ಳಲ್ಲ ಅಂತ ಹಠ ಹಿಡಿದು ಬಿಟ್ಟರೆ ಅಲ್ಲಿ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಅದರಿಂದ ನೀವು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಐಂದ್ರಿಯಕವಾಗಿ ಸಾಂಸಾರಿಕ ಪ್ರಪಂಚದ ಬೇಕಾದಷ್ಟು ಗೊಂದಲಗಳಿರ್ತಾವೆ ನಿಮಗೆ. ಹೆಂಡತಿ, ಮಕ್ಕಳು, ಮನೆ, ಮತ್ತು ತಂದೆ ತಾಯಿಗಳು, ಆಪ್ತೇಷ್ಟರುಗಳು, ಬಂಧುವರ್ಗ, ನೌಕರಿ ವಲಯದಲ್ಲಿ ಕೊಡೋದು, ತರೋದು, ಬರೋದು, ಬಿಸ್ನೆಸ್ ಅಂತಾಗಿದ್ದರೆ ಇನ್ನೂ ಹೆಚ್ಚಿನ ವ್ಯವಹಾರಗಳು, ಇವೆಲ್ಲ ಏನಾಗಿರ್ತವೆ ಅಂದರೆ ಮನಸ್ಸಿನಲ್ಲಿ ತಾಡಿತವಾಗಿ ವಿಷಯಗಳು ಬರ್ತಾ ಇರ್ತದೆ. ಎಷ್ಟೆಷ್ಟು ಒತ್ತಡ ಇರ್ತದೋ ಅಷ್ಟಷ್ಟು ಏನಾಗ್ತಿರ್ತದೆ ಅಂದರೆ ಮನಸ್ಸು ಅದಕ್ಕೆ ಶ್ರಿಂಕ್ ಆಗ್ತಾ ಇರ್ತದೆ. ಮನಸ್ಸಿನ ಸ್ವಭಾವ ಹೇಗೆ ಅಂತಂದರೆ, ಅದು ಎಷ್ಟು ಒತ್ತಡಕ್ಕೆ ಒಳಗಾಗಿರ್ತದಲ್ಲ ಆ ಒತ್ತಡವನ್ನು ರಿಲೀಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ವೇಗವಾಗಿ ರಿಲೀಸ್ ಮಾಡ್ತದೆ. ಅದಕ್ಕೇ ನಿಮಗೆ ಅನುಸಂಧಾನ ಬರಲಿಕ್ಕೆ ತೊಂದರೆ ಆಗ್ತದೆ. ನೀವು 10 ನಿಮಿಷ ಓಂ ಅಂದರೆ ಅಕಾರ, ಉಕಾರ, ಮಕಾರ, ಶಾಂತ, ಅತಿಶಾಂತ, ಸಂವಾದ, ನಾದ, ಬಿಂದು, ಘೋಷ, ಅಷ್ಟದಳಾತ್ಮಕವಾಗಿರ್ತಕ್ಕಂಥ ಇಂಥ ಓಂಕಾರದಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂಥ ಪರಮಾತ್ಮನ 8 ರೂಪಗಳು, ಕರ್ಧೋಲ್ಕ, ವೀರೋಲ್ಕ, ದ್ಯುಲ್ಕ, ಮಹೋಲ್ಕ, ಸಹಸ್ರೋಲ್ಕ, ಜ್ಞಾನಾತ್ಮ, ಅಂತರಾತ್ಮ, ಪರಮಾತ್ಮ ಅಂತ ನೀವು ಹಿಂಗೆ ಅನುಸಂಧಾನ ಮಾಡಿ ಓಂಕಾರವನ್ನು ಮುಗಿಸೋ ಅಷ್ಟೊತ್ತಿಗೆ ನಿನ್ನೆ ಚಕ್ ಪಾಸ್ ಆಯಿತೋ ಇಲ್ಲೋ ಅಂತ ತಲೆ ಒಳಗೆ ಬಂದಿರುತ್ತೆ. ನಾನು ಹೇಳ್ತಿರೋದೇನೋ ಉತ್ಪ್ರೇಕ್ಷೆ ಏನು ಮಾಡ್ತಿಲ್ಲ, ಹೀಗೇನೆ ಬರ್ತದೆ. ಯಾಕೆ ಅಂದರೆ ಅದಕ್ಕೆ ನಾವು ಮನಸ್ಸು ಕೊಟ್ಟಿರ್ತೀವಷ್ಟು. ನೀವು ಧ್ಯಾನವನ್ನು ಮಾಡೋದು ಯಾವುದೋ ಎಷ್ಟು ಕಾಲಾವಧಿ, 5 ನಿಮಿಷ ಬೇಡ, 10 ನಿಮಿಷ ಮುಕ್ತಾಯ ನಮ್ಮದಲ್ಲಿಗೆ. 11ನೇ ನಿಮಿಷಕ್ಕೆ ಹೋಗಲ್ಲ ಅದು, 10 ನಿಮಿಷದ ಒಳಗೆ ಅದರ ಕಾರ್ಯಕ್ರಮ ಮುಗಿದು ಹೋಗ್ಬಿಟ್ಟಿರ್ತದೆ.
ಆದರೆ ಈ ಎಲ್ಲ ವಲಯದಲ್ಲಿ ಈ ಎಲ್ಲ ವಿಚಾರಕ್ಕೆ ಏನು ಮಾಡಿರ್ತೀವಿ ಅಂದರೆ ಮನಸ್ಸಿಗೆ ಇನ್ನು 23 ತಾಸು 50 ನಿಮಿಷ ಅವಕಾಶ ಕೊಟ್ಟಿರ್ತೀವಿ. ಯೋಚನೆ ಮಾಡಿ, 23 ತಾಸು 50 ನಿಮಿಷ ಸಕ್ಕಾಗಿರುವಂತಹ ಮ್ಯಾಟ್ರಸನ್ನು 10 ನಿಮಿಷದೊಳಗೆ ರಿಲೀಸ್ ಮಾಡೋದು ಹೇಗೆ? ಇಲ್ಲಿ ಆಗೋದೇ ಇಲ್ಲ ಅಂತಲ್ಲ, ಆಗ್ತದೆ. ಅದನ್ನು ಏನು ಮಾಡಬೇಕಂದ್ರೆ ಪ್ರಾಣಾಯಾಮಾದಿಗಳನ್ನು ಮಾಡಿ ಮೊದಲು ಏಕಾಗ್ರತೆಯನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಇದೆಲ್ಲ ಮೊದಲು ಆಗುವಂಥ ಡಿಫಾಲ್ಟ್ಸ್ ಹೇಳಿದೆ. ಇದರಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕಂದ್ರೆ ಮೊದಲಿಗೆ ಪರಮಾತ್ಮನ ಗುಣವರ್ಣನವನ್ನು ಮೊದಲು ಶ್ರದ್ಧೆಯಿಂದ ಕೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಉಪನ್ಯಾಸ, ಪಾಠ, ಉಪನಿಷದ್ ರಹಸ್ಯಗಳು, ಪರಮಾತ್ಮನ ವಿಚಾರ ದಿನಕ್ಕೆ ಇಷ್ಟು ಕಡಿಮೆ ಆದರೂ ಒಂದಿಷ್ಟು ಹೊತ್ತಾದರೂ ನಾವು ನಮ್ಮ ಭೌತಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಸಾಂಸಾರಿಕ ವಿಚಾರಗಳನ್ನು ಬಿಟ್ಟು ದೇವರ ಜೊತೆ ಕಳಿತೀವಿ. ವಿ ವಾಂಟ್ ಟು ಸ್ಪೆಂಡ್ ಅವರ್ ಟೈಮ್ ವಿತ್ ಗಾಡ್ ಅಂತನ್ನೋದನ್ನು ನೀವು ಪ್ರತಿಜ್ಞೆ ಮಾಡ್ಕೋಬೇಕು. 1 ಅವರ್ ನೀವು ಉಪನ್ಯಾಸ ಕೇಳ್ತೀರಿ ಅಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಏನು ಹೇಳಿದ್ರು ಇವತ್ತು, ಗ್ಲಾನ್ಸ್ ಪಿಕ್ಚರ್, ಇವತ್ತು ಏನು ಹೇಳಿದರು, ಇದರಲ್ಲಿ ನಾವು ಯಾವ ವಿಷಯಗಳನ್ನು, ಬೇಕಾದಷ್ಟು ವಿಷಯಗಳನ್ನು, ನಿಮ್ಮ ಸಾಂಸಾರಿಕ ವಿಷಯಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು, ರಿಲೇಟೆಡ್ ಆಗಿರುವಂಥದ್ದೇ ವಿಷಯಗಳನ್ನು ಹೇಳಿರ್ತೀವಿ. ಅದನ್ನು ಎಷ್ಟರ ಮಟ್ಟಿಗೆ ನೀವು ವಿಚಾರ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ, ಎಷ್ಟು ಅದನ್ನು ವಿಚಾರ ಮಾಡ್ತಿರಲ್ಲ, ಅಷ್ಟು ನಿಮಗೆ ಪ್ಯಾರಲಲ್ಲಾಗಿ ಕಡಿಮೆ ಆಗುತ್ತೆ. ನಾನು ಎಷ್ಟೋ ಸರ್ತಿ ಉಪನ್ಯಾಸದಲ್ಲೂ ಹೇಳಿದ್ದೀನಿ, ಉಪನ್ಯಾಸಕ್ಕೆ 1 ಅವರ್ ಬಂದ್ರಿ ಅಂದರೆ ಮೊದಲನೇ ಲಾಭ ಏನು? ಭಾಳ ದೊಡ್ಡ ಲಾಭ ಏನಂದರೆ 1 ಅವರ್ ಸೀರಿಯಲ್ ನೋಡಿ ಬುದ್ಧಿ ಕೆಡಿಸ್ಕೊಳ್ಳೋದು ಕಡಿಮೆ ಆಗ್ತದೆ. ಬೇಸಿಕಲಿ ಯೋಚನೆ ಮಾಡಿ, 1 ತಾಸು ಟಿ ವಿ ಮುಂದೆ ಕೂತ್ಕೊಂಡು ಯಾವ ಕೆಲಸಕ್ಕೆ ಬರದೇ ಇರುವಂತಹ ಸೀರಿಯಲ್ಲಿನ ವೃತ್ತಾಂತಗಳನ್ನು ತಲೆ ಒಳಗೆ ಹಾಕ್ಕೋತಿದ್ರು, ಅದು ಕಡಿಮೆ ಆಯ್ತಂದ್ರೆ ಮನಸ್ಸಿಗೆ ಅಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. ಎಷ್ಟು ನೀವು ಹಿಂಗೆ ಮನಸ್ಸಿಗೆ ಪ್ರೆಷರ್ ರಿಲೀಸ್ ಮಾಡ್ತಾ ಹೋಗ್ತಿರಲ್ಲ, ನಿಮಗೆ ಅಷ್ಟು ಧ್ಯಾನಕ್ಕೆ ಮನಸ್ಸು ಅನುವು ಮಾಡಿಕೊಡ್ತಾ ಬರ್ತದೆ. ಸೈಮಲ್ಟೇನಿಯಸ್ ಆಗಬೇಕಾಗಿರೋಂಥ ಕೆಲಸ ಒಟ್ಟಿಗೆ ಇದು ಆಗೋದಿಲ್ಲ. ನೀವು ಎಷ್ಟೆಷ್ಟು ಈ ಕಡೆಗೆ ಬರ್ತೀರಿ, ನಿಮಗೆ ಅಷ್ಟಷ್ಟು ಅಲ್ಲಿ ಭಾರ. ತಕ್ಕಡಿಯೊಳಗೆ ಇಟ್ಟಾಗ ನೋಡಿ, ಯೋಚನೆ ಮಾಡ್ಕೊಳ್ಳಿ, ತಕ್ಕಡಿ ಇದ್ದಂಗಿದೆ ಅಂತ ಅಂದ್ಕೊಳ್ಳಿ ಮನಸ್ಸು. ಯಾವ ಕಡೆ ನೀವು ಭಾರ ಹೆಚ್ಚಾಗ್ತಿರೋ ಆ ಕಡೆ ಒತ್ತಡ ಹೆಚ್ಚು ಅಷ್ಟಾಗ್ತದೆ. ನೀವು ಅಲ್ಲಿ ಅಷ್ಟು ಭಾರ ಕಡಿಮೆ ಮಾಡಿದ್ರಿ, ಸಾಂಸಾರಿಕ ಕಾರ್ಯಕ್ರಮಗಳನ್ನು ಎಷ್ಟು ಸಂಪಾದನೆ ಮಾಡಬೇಕು, ಅದರ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೋಬೇಕು, ಅಷ್ಟನ್ನು ಮಾತ್ರ ನೀವು ಇಟ್ಕೊಂಡ್ಬಿಟ್ಟು ಉಳಿದಿದ್ದ ಸಮಯಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಫೋನು ದೇವ್ರ ಪೂಜೆಗೆ ಕೊಡೋಕ್ಕಿಂತ ಮುಂಚೆ ಸ್ವಿಚ್ ಆಫ್ ಮಾಡ್ತೀನಿ, ಅಥವಾ ಬೇರೆ ಕಡೆ ಫೋನ್ ರಿಂಗ್ ಆಗ್ತದೆ. ನಾನು ದೇವ್ರ ಪೂಜೆಗೆ ಕೂತಾಗ ಮನೆಯವ್ರು ಯಾರೂ ಫೋನ್ನಲ್ಲಿ ಮಾತಾಡಬೇಡ್ರಿ, ಮಾತಾಡೋದು ನನಗೆ ಕೇಳಿಸ್ಕೊಡ್ದು. ನಿಮ್ಮಷ್ಟಕ್ಕೆ ಮೊದಲು ನೀವು ಆ ರೂಲ್ಸ್ ಮಾಡ್ಕೊಳ್ಳಿ. ದಿಢೀರಂತ ನೀವು ಹೆಂಡತಿ ಮಕ್ಕಳಿಗೆ ಅದನ್ನ ಹೇಳಿದರೆ ಇಷ್ಟು ದಿವಸ ಇಲ್ಲದೆ ಇದ್ದದ್ದು ಇವ್ರಿಗೇನು ತಲೆ ಕೆಡ್ತೀವತ್ತು ಅಂತಾರೆ. ಮೊದಲು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿರಿ. ಇದು ಮೊದಲನೇದು. ಎರಡನೇದಾಗಿ ನೀವು ಕೇಳಿರುವಂತಹ ಪ್ರಶ್ನೆ, ಇದು ನೀವು ಎಷ್ಟೆಷ್ಟು ಪ್ರಾಯೋಗಿಕವಾಗಿ, ಇದು ಒಂದೇ ದಿವಸಕ್ಕೆ ಆಗೋದಿಲ್ಲ, ನಾನು ಮೊದಲೇ ಹೇಳ್ತಿದ್ದೀನಿ. ಪ್ರಾಯೋಗಿಕವಾಗಿ ನೀವು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಒಡ್ಕೊತೀರೋ ಅಷ್ಟಷ್ಟು ನಿಮ್ಗೆ ರಿಸಲ್ಟ್ಸ್ ಫಾಸ್ಟಾಗಿ ಬರುತ್ತೆ. ಇದು ನಿಮ್ಮ ಜೀವನದ ಸಮಸ್ಯೆ ಅಷ್ಟೇ ಅಲ್ಲ, ನನ್ನ ಜೀವನಕ್ಕೂ ಇದು ಸಮಸ್ಯೆನೇ. ನಾನು 10 ನಿಮಿಷ ಗಾಯತ್ರಿ ಜಪ ಮಾಡಬೇಕು ಅಂತ ಕೂತಂತಹ ಸಂದರ್ಭದಲ್ಲಿ ನನಗೂ ಇದನ್ನು ಬಿಟ್ಟು ಬೇರೆ ತಲೆಯಲ್ಲಿ ಬಂತಂದ್ರೆ ನಾನು 10 ನಿಮಿಷದ ಗಾಯತ್ರಿ ಜಪ ಸರಿಯಾಗಿ ಆಗೋದಿಲ್ಲ. ನಾ ಹೇಳ್ತಿದ್ದೀನಿಲ್ಲ, ಇದು ಯಾವುದು ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮ್ಗತಿಂ ಕೃಷ್ಣ ಗಚ್ಚತಿ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾನೆ. ನಿಮಗೆ ವಾಸ್ತವದಲ್ಲಿ ಸಂಯಮನ ಮಾಡಿಕೊಂಡು ಮನಸ್ಸನ್ನು ಇಟ್ಟುಕೊಂಡು ಧ್ಯಾನವನ್ನು ಮಾಡು ಅಂತ ಹೇಳ್ತಿದೆಯಾ ಪರಮಾತ್ಮ? ಹೆಂಗೆ ಮಾಡಲಿ? ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ಅಂಗೈಯಲ್ಲಿ ಹಿಡಿದು ಇಟ್ಕೊಳ್ಳೋದು ಎಷ್ಟು ಕಷ್ಟ ಇದೆಯಲ್ಲ, ಮನಸ್ಸನ್ನು ಹಿಡಿದು ಇಟ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ದಿಢೀರಂತಾಗೋದಿಲ್ಲ ಅದು. ಅದಕ್ಕೆ ನೀವು ಒತ್ತಡ ಕೊಡಬಾರ್ದು. ಹೊರಗಿನ ಸಮಸ್ಯೆಗಳನ್ನು ಮನಸ್ಸಿಗೆ ಹಚ್ಕೊಳ್ಳದೇ ಇರೋ ಹಾಗೆ ಹೊರಗೇನೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದು. ಅದು ಎಷ್ಟೇ ತಲೆ ಹೋಗುವಂಥ ಸಮಸ್ಯೆ ಆದ್ರೂ ಆಗಲಿ, ಸಮಸ್ಯೆ ತಾನೇ ಬಗೆಹರಿಸೋಣ ಅಂತ ನೀವು ಎಷ್ಟರ ಮಟ್ಟಿಗೆ ನಿಧಾನವಾಗಿ ಯೋಚನೆ ಮಾಡ್ತೀರಿ, ನಿಮಗೆ ಪರಿಹಾರಗಳು ಬೇಗ ಬೇಗ ಕಂಡುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನೀವು ಮನಸ್ಸು ಮೇಲೆ ತೊಗೊಂಡು ಬಿಟ್ಟು ಅಯ್ಯೋ ಹೀಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ರೆ ನಿಮ್ಮ ಸಮಸ್ಯೆಯಿಂದನೂ ಹೊರಗೆ ಬರಲಿಕ್ಕಾಗೋದಿಲ್ಲ. ಧ್ಯಾನ ಉಪಾಸನಾದಿಗಳಂತೂ ಧೂರ್ತೋಪಾಸ್ತ. ಒಂದನೇದ್ದು. ಎರಡನೇದ್ದು, ನೀವು ಈಗ ಕೇಳಿರುವಂತಹ ಪ್ರಶ್ನೆ ಏನಂತಂದರೆ, ನಾವು ನಿತ್ಯ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಮಂತ್ರಗಳನ್ನು ಉಚ್ಚಾರ ಮಾಡಿದರೆ ತಪ್ಪು ಉಚ್ಚಾರ ಮಾಡ್ತೀವಿ, ಗತಿ ಏನು ಅಂತ. ನೀವು ನೋಡಿ, ಈಗ ಆ ಮಗು ಇದೆಯಲ್ಲ, ಗಮನಿಸಿ, ಆ ಮಗುವಿಗೆ ಅನುಗಾಲವು ಇಂತಲ್ಲಿ ಪಕ್ಕದಲ್ಲಿ ಕೂತವ್ರು ಯಾರೋ ಒಬ್ಬರು ತಿದ್ದುತ್ತಾ ಇರ್ತಾರೆ.
ಆ ಮಗು ಆಗಾಗ ತನ್ನ ಶಾರೀರಿಕ ವ್ಯಾಪಾರಗಳನ್ನು ಬೇರೆದನ್ನು ಮಾಡ್ತಿರ್ತದೆ. ನಡೆಯುವಂಥ ಸಮಯದಲ್ಲಿ ಎಡವಿ ಬೀಳ್ತದೆ. ಎಲ್ಲೋ ಬಂದುಬಿಡು ಅಂದರೆ ಯಾರನ್ನೋ ನೋಡ್ತಾ ನಿಂತು ಬಿಡ್ತದೆ. ಕರ್ಕೊಂಬರ್ತಿರ್ತಾರೆ ಇವರು ಕರ್ಕೊಂಬರ್ತಿರೋಂಥ ಸಮಯದಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಬರ್ತಿರ್ತಾರೆ. ಏನು ಮಾಡಿರ್ತದೆ, ಅದು ಆ ಕಡೆ ತಿರ್ಕೊಂಡು ನಡ್ಕೊಂಡು ಬರ್ತಿರ್ತದೆ. ಎದುರಿಗೊಂದು ಕಲ್ಲು ಇರ್ತದೆ. ಇವ್ರು ಕೈ ಹಿಡಿದಿದ್ರು ಅಂತಂದ್ರೆ ಬೀಳೋದಿಲ್ಲ, ಇಲ್ಲದೇ ಇದ್ದರೆ ಅದು ಎಡವಿ ತಕ್ಷಣ ಬೀಳುತ್ತೆ. ಸ್ವಭಾವ. ಆ ಅವಸ್ಥೆಗೆ ಬರೋ ಅಷ್ಟರಲ್ಲಿ ಇದು ಈಗಿನ್ನೂ ವಾಸಿರಿ ಅಂತಂತಾರೆ. ಅವ್ರನ್ನ ಕೇಳ್ರಿ, ಬೆಳೆಸೋವಂಥ ಹೆಣ್ಮಕ್ಳನ್ನ ಕೇಳ್ರಿ, ಈಗಿನ್ನೂ ವಾಸಿ ಆಚಾರ. ಇನ್ನೂ ಯಾವ್ಯಾವ ರೀತಿ ಅಂದರೆ ಅಂಬೆಗಾಲಿಟ್ಟಾಗಿನಿಂದಲೂ ಬಲುಚಿ ಅಷ್ಟೇ. ಹೇಳೋ ಅಷ್ಟರೊಳಗೆ ಎಲ್ಲೋ ಒಂದು ಕಡೆ ದಿನ ಬೆಳಗ್ಗೆ ಎದ್ದರೆ ಎಲ್ಲೋ ಒಂದು ಕಡೆ ಗಾಯ ಮಾಡ್ಕೊತಿದ್ದ, ಎಲ್ಲೋ ಒಂದು ಕಡೆ ಬಿದ್ದು ಬರ್ತಿದ್ದ ಅಂತೆಲ್ಲ ಹೇಳ್ತಾರೆ. ಹಾಗಂತ ಹೇಳಿ ಅವರು ನಡಿದೇ ಇದ್ದರೆ ಸುಮ್ಮನೆ ಇರ್ತಾರೆ ಅನ್ಕೊಬೇಡ್ರಿ. ಹೆಣ್ಮಕ್ಳು ನಡಿಲಿಲ್ಲ ಅಂದರೆ ಮಗು ನಡೀತಿಲ್ಲ ಅಂತ ಸಂಕಟ ಪಡ್ಲಿಕ್ಕೆ ಶುರು ಮಾಡ್ತಾರೆ. ನಡಿಲಿಲ್ಲ ಅಂದ್ರೆ ನಡೆದಿಲ್ಲ ಅಂತ ಸಂಕಟ ಪಡ್ತಾರೆ, ನಡೆದ್ರೆ ಬಿದ್ದು ಬಿಡ್ತಾನೆ ಅಂತ ಸಂಕಟ ಪಡ್ತಾರೆ. ಅಂದಮೇಲೆ ಅವರಿಗೆ ನಡಿದೇನೆ ಇರಬಾರ್ದು ಅಂತನ್ನೋದು ಅಷ್ಟೇ ನಿಯಮ. ನಡಿದೇನೆ ಇರಬಾರ್ದು. ಮಗು ಹಾಗೇ ಇದೆ ಅಂದರೆ ಏನರ್ಥ? ಮಗು ನಡೀತಿಲ್ಲ ಅಂದರೆ ಏನರ್ಥ? ಏನೋ ಆಗಿದೆ, ಎಲ್ಲೋ ಏನೋ ತೊಂದರೆ ಇದೆ, ಅದನ್ನು ಪರಿಹಾರ ಮಾಡಬೇಕು. ಮೊದಲು ಎದ್ದೇಳ್ರಿ, ಹೋಗ್ರಿ ಮೊದಲು ವೈದ್ಯರ ಹತ್ರ, ಇನ್ನೊಬ್ರ ಹತ್ರ. ಆ ಮಗು ಎದ್ದು ಈ ವಯಸ್ಸು ಎದ್ದು ಅಡ್ಡಾಡಬೇಕಂದ್ರೆ ಅಡ್ಡಾಡಬೇಕು. 4ನೇ ವರ್ಷಕ್ಕೆ ಎಲ್ಲ ಕಡೆ ಮಾತು ಬರಬೇಕು ಅಂದರೆ ಬಾಯಿಯಿಂದ ಬರಬೇಕು ಮಾತು. ಬಂದಿಲ್ಲ ಅಂದರೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೆಂಗಂತಾರೋ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಇಷ್ಟೇ. ಇದನ್ನು ಅನ್ವಯ ಮಾಡ್ಕೋಬೇಕು. ನಡೆಯುವಂತಹ ಮಗು ಹೇಗೆ ಎಡುತ್ತದೋ ಹಾಗೆ ನಾವು ಉಚ್ಚಾರ ಮಾಡ್ತಿದ್ದೀವಿ ಅಂದರೆ ತಪ್ಪೇ ಉಚ್ಚಾರ ಮಾಡ್ತೀವಿ ಅಂತ ತಲೆಗೆ ಇಟ್ಕೊಂಡ್ಬಿಟ್ರಿ. ಆಕಸ್ಮಿಕವಾಗಿ ಸರಿ ಮಾಡ್ತೀವಿ. 10 ಸರ್ತೆ ತಪ್ಬೋದು, 100 ಸರ್ತೆ ತಪ್ಬೋದು, 1000 ಸರ್ತೆ ತಪ್ಬೋದು, 1001ನೇ ಸರ್ತೆ ಸರಿ ಹೋಗಲೇಬೇಕು. ಅದು ಸರಿನೇ ಹೋಗೋದಿಲ್ಲ ಅಂತಂದರೆ ನಾವು ಉಚ್ಚಾರ ಮಾಡಿದ್ದಕ್ಕೇನು ಫಲ? ಯಾವತ್ತಿಗೂ ಸರಿಯಾದ ಉಚ್ಚಾರಣೆ ಬೇಗ ಬರೋದಿಲ್ಲ. ಶಬ್ದಗಳನ್ನು ಉಚ್ಚಾರ ಮಾಡ್ತೀವಿ, ಇಷ್ಟು ವೇಗವಾಗಿ ಶ್ಲೋಕಗಳನ್ನು ಓದಿಬಿಡ್ತೀವಿ, ಹೇಳಿಬಿಡ್ತೀವಿ. ಯಾವತ್ತಿಗೂ ಇದು ಬೇಗ ಸಿದ್ಧಿ ಆಗುವಂತಹ ವಿಷಯನೇ ಅಲ್ಲ. ಎಲ್ಲ ಗ್ರಂಥಗಳನ್ನು ಓದಿ ಹೇಳ್ತೀವಿ ಅಂತ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಓದೋರಿಗೆ ನಮಗೆ ಯಾವ ರೀತಿ ಅಭ್ಯಾಸ ಮಾಡ್ತೀವಿ? ಮೊದಲು ಬೇಕಾದಷ್ಟು ಸರ್ತಿ ಬಿದ್ದಿರ್ತೀವಿ, ಬೈಸ್ಕೊಂಡಿರ್ತೀವಿ, ಅಂದಿರ್ತಾರೆ. ಏನು ಪಾಠ ಹೇಳಲಾರ್ದೇ ಬೈಲಾರ್ದೇ ಅನ್ಲಾರ್ದೇ ಈ ಸ್ಟೇಜಿಗೆ ಬಂದುಬಿಡ್ತೀವ? ಇಲ್ಲ, ಈ ಸ್ಟೇಜಿಗೆ ಬಂದದ್ದು ಮಾತ್ರ ನೋಡಿರ್ತೀವಿ. ನೀವು ಸಿನಿಮಾ ನೋಡಿರ್ತೀರಿ, ರಿಹರ್ಸಲ್ ನೋಡ್ಬೇಕು ಯಾವಾಗಲೂ. ಕಟ್ಔಟ್ ಬಂದ ಮೇಲೆ ಅವನಿಗೆ ಹಾರ ಹಾಕ್ತಾರೆ ಎಲ್ಲರಿಗೂ. ಯಾವನಿಗೆ ನಾಯಕ ನಟನಿಗೆಲ್ಲ ಹಾರ ಹಾಕಿರ್ತಾರೆ. ಮೊದಲು ಅವನು ನಿರ್ದೇಶಕ ಅಂತ ಏನು ಇರ್ತಾನಲ್ಲ, ಅವನು ಬಾಯಿಗೆ ಬಂದಂಗೆ ಛೀ ಥೂ ಮಾಡ್ಲಿಕ್ಕೆ ಬರಲ್ಲ, ಇಂಥವ್ರೆಲ್ಲ ಯಾಕೆ ಬರ್ತೀರಿ, ನನ್ನ ತಲೆ ಯಾಕೆ ತಿಂತೀರಿ, ನೀವು ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು, ಎಲ್ಲರ ದನ ಮೇಯಿಸ್ರಿ, ಬಾಯಿಗೆ ಬಂದಂಗೆ ಬೈತಾನೆ ಅವನು. ಹೆಂಗೆ ತನಗನ್ಕೊಂಡಿರುವಂತಹ ಸ್ಲಾಟು, ತನಗನ್ಕೊಂಡಿರುವಂತಹ ರೀತಿಯಲ್ಲಿ ಚಿತ್ರೀಕರಣ ಆಗೋ ತನಕ ಬಾಯಿಗೆ ಬಂದಂಗೆ ಬೈತಾನೆ. ಬೈದು ಆನಂತದಲ್ಲಿ ಒಂದು ಸರ್ತೆ ಸ್ಲಾಟ್ ಕರೆಕ್ಟಾಗಿ ಬಂದಾಗ, ಹಾಂ ಪರವಾಗಿಲ್ಲ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ, ನೀವು ನಿಮ್ಮ ದೋಷಗಳನ್ನು ತಿದ್ಕೊಂಡಿದ್ದೀರಿ, ಈಗ ನೋಡಿರಿ ಪರದೆ ಮೇಲೆ ನಾ ಹೇಳ್ದಂಗೆ ಅಂದ್ಕೊಂಡಂಗೆ ಬಂದಿದೆ, ಸೀಕ್ವೆನ್ಸ್ ಕರೆಕ್ಟಾಗಿ ಹೊಂದಾಣಿಕೆ ಆಗಿದೆ ಇಲ್ಲಿ ನೋಡಿ ಅಂತಾನೆ. ನೋಡಿ, ಆ ನಿರ್ದೇಶಕ ಅವನಿಗೆ ಗೊತ್ತಿದೆ ಹೆಂಗೆ ಆ ಚಿತ್ರ ಬರಬೇಕು ಅಂತ. ಅದನ್ನು ನಾವು ಹೋಗಿ ಮಾಡ್ಲಿಕ್ಕೆ ಬರೋದಿಲ್ಲ. ದೇವರು ಇಷ್ಟೇ, ದೇವರೊಬ್ಬ ನಿರ್ದೇಶಕ. ಆದರೆ ಅವನು ಅಲ್ಲಿ ಹೋಗ್ಬಿಟ್ಟು ಪರದೆಯಲ್ಲಿ ಹೆಂಗಿದೆ ಅಂತ ಹೇಳಿ ಅವನು ಕುಣಿದು ತೋರಿಸ್ಲಾರ. ಕುಣಿಯೋದು ಯಾರು? ನಾವೇ. ನಾವು ಅದೇ ರೀತಿ ಕುಣಿಯೋ ತನಕನೂ ನಮ್ಮನ್ನು ದೇವರು ಏನು ಮಾಡ್ತಿರ್ತಾನೆ ಅಂದರೆ ಸಂಸಾರ ಅಂತನ್ನುವಂತಹ ಈ ರಿಹರ್ಸಲ್ನಲ್ಲಿ ಅದ್ದಿ ತೆಗಿತಾನೆ ಇರ್ತಾನೆ. ಹಿಂಗೆ ಇದು ನಡೀತಾನೆ ಇರುತ್ತೆ. ಇಟ್ ವಿಲ್ ನಾಟ್ ಕಮ್ಸ್ ಇನ್ ಓವರ್ ನೈಟ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೇ ಯಾವುದನ್ನೇ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಸಾಕಷ್ಟು ಬಾರಿ ಹೊಡೆತ ತಿಂದ್ಬಿಟ್ಟಿರ್ತಾರೆ. ದೊಡ್ಡ ವ್ಯಾಕರಣಕರ್ತ ಇದ್ದಾನಲ್ಲ ಪತಂಜಲಿ ಮಹಾಭಾಷ್ಯಕಾರ, ಅವನನ್ನು ನೋಡಿದವರೆಲ್ಲರೂ ಅಂತಿದ್ರಂತೆ. ಆಗಿನ ಕಾಲಕ್ಕೆಲ್ಲ ವಿದ್ಯಾಗ್ರಹಣ ಮಾಡ್ಲಿಕ್ಕೆ ಬಂದ ತಕ್ಷಣ ಕೈ ತೋರಿಸುವಂತಿದ್ರಂತೆ. ಕೈಯಲ್ಲಿ ವಿದ್ಯಾರೇಖೆ ಇದೆ ಅಂದರೆ ಉಪದೇಶ ಮಾಡ್ತೀವಿ ಬಾ ಅಂತ ಕರಿತಿದ್ರಂತೆ. ವಿದ್ಯಾರೇಖೆ ಎಷ್ಟು ಉತ್ಕೃಷ್ಟವಾಗಿದೆಯೋ ಅದಕ್ಕೆ ತಕ್ಕಂಗೆ ಎಲ್ಲರೂ ಕೇಳ್ತಿದ್ರಂತೆ, ಎಲ್ರಿಗೂ ಕೈ ತೋರಿಸ್ತಿದ್ದ ಪಾಪ ನೋಡ್ರಿ ಅಂತೇಳಿ. ಆದರೆ ಆಗಲ್ಲಪ್ಪ ಹೋಗು ಅಂತಿದ್ರಂತೆ. ಎಲ್ಲರೂ ಹೀಗೆ ಹೇಳ್ತಿದ್ರಂತೆ. ಒಂದು ದಿವಸ ಯಾರೋ ಒಬ್ಬರು ಚೆನ್ನಾಗಿ ಪಾಠ ಹೇಳ್ತಾ ಕೂತಿದ್ರು. ಇವನಿಗೆ ವಿದ್ಯಾ ಕಲಿಬೇಕು ಅಂತ ಹಂಬಲ ಮಾತ್ರ ಭಾಳ ಇತ್ತು. ಅವ್ರು ತುಂಬ ಚೆನ್ನಾಗಿ ಪಾಠ ಹೇಳ್ತಿದ್ರಂತೆ. ಕೇಳ್ತಾ ಕೂತ್ಕೊಂಡ, ತನ್ಮಯನಾಗಿ ಕೂತಿದ್ದಂತೆ. ಎಲ್ಲ ಮುಗಿದ ಮೇಲೆ ಎಲ್ಲರೂ ಎದ್ದು ಹೋಗ್ಬೇಕಾದ್ರೆ ಇವನು ಹೋಗಿ ನನಗೆ ವಿದ್ಯೆ ಹೇಳ್ಕೊಡ್ತೀರಾ ಅಂತ ಕೇಳಿದ್ನಂತೆ. ಯಥಾ ಪ್ರಕಾರ ಕೈ ತೋರಿಸು ಅಂದ್ರಂತೆ. ತೋರಿಸಿದ್ನಂತೆ.
ಅಲ್ಲಪ್ಪ ನಿನ್ನ ಕೈಯಲ್ಲಿ ವಿದ್ಯಾರೇಖೆನೇ ಇಲ್ಲ, ಹೇಗೋ ಹೇಳ್ಕೊಡ್ಲಿ ಅಂತ ಅಂದ್ರಂತವ್ರು. ಅವಾಗ ಅವನಿಗೆ ಇದನ್ನು ಕೇಳಿ 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 ಏನಾಗ್ಬಿಟ್ಟಿತ್ತಂದ್ರೆ ಅವನಿಗೆ ಎಷ್ಟು ಫ್ರಸ್ಟ್ರೇಷನ್ ಜಾಸ್ತಿ ಆಗಿಬಿಟ್ಟಿತ್ತಂದ್ರೆ ಆ ಹುಡುಗನಿಗೆ, ಅಲ್ಲೇ ಒಂದು ದೊಡ್ಡದಾಗಿ ಉರುವಲೆ ಹಾಕಿದ್ರಂತೆ. ಹೋಗ್ಬಿಟ್ಟು ಎಡಗೈಯಿಂದ ಏನು ಮಾಡಿದ್ನಂತೆ, ಸೌದೆ ಎಳೆದ್ನಂತೆ. ಎಳೆದ್ಬಿಟ್ಟು ಬಲಗೈಯಲ್ಲಿ ಎಲ್ಲಿರುತ್ತೆ ಸ್ವಾಮಿ ವಿದ್ಯಾರೇಖೆ ಅಂತ ಕೇಳಿದಂತೆ. ಹಿಂಗಿರ್ಬೇಕಪ್ಪ ಅಂತ ತೋರಿಸಿದ್ರು. ಹಂಗೆ ಎಳ್ಕೊಂಡಂತೆ, ಈಗ ಇದೆಯಾ ವಿದ್ಯಾರೇಖೆ, ಈಗ ಪಾಠ ಹೇಳ್ತೀರಾ ಅಂತ ಕೇಳಿದಂತೆ. ಕಾಣಿಸತ್ತಾ ವಿದ್ಯಾರೇಖೆ? ದೇವರು ಬರೆಯೋದು ಬೇಡ, ನಾ ಬರೀತೀನಿ. ವಿದ್ಯಾರೇಖೆ ಇದೆಯಾ, ನಂಗೆ ಪಾಠ ಹೇಳ್ತೀರಾ ಅಂತ ಕೇಳಿದಂತೆ. ಮುಂದಕ್ಕಿವನು ವ್ಯಾಕರಣಕ್ಕೆ ಮಹಾಭಾಷ್ಯ ಬರೆದಿರತಕ್ಕಂತಹ ದೊಡ್ಡ ಮಹರ್ಷಿ ಆದ ಪತಂಜಲಿ ಅಂತ, ಯೋಗ ಇದನ್ನು ದೊಡ್ಡ ವ್ಯಾಕರಣ ಮಹಾಭಾಷ್ಯಕಾರ ಅಂತ ಇವತ್ತಿಗೂ ಅವನನ್ನು ಏನು ಮಾಡ್ತೀವಿ ಅಂತಂದರೆ ವಾಕ್ಯಕಾರಂ ವರ್ರುಚಿಂ ಭಾಷ್ಯಕಾರಂ ಪತಂಜಲಿಂ ಸೂತ್ರಕಾರಂ ಪಾಣಿನಿಂಚ ಪ್ರಣತೋಸ್ಮಿ ಮುನಿತ್ರಯಂ ಅಂತ ಹೇಳಿ ವ್ಯಾಕರಣ ಓದವರೆಲ್ಲರೂ ಮೊದಲಿಗೆ ನಮಸ್ಕಾರ ಮಾಡ್ತಾರೆ ಅವನನ್ನು. ಅಂಥ ದೊಡ್ಡ ವ್ಯಕ್ತಿ ಆದ. ಉಚ್ಚಾರ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಅವನಿಗೆ. ಅವನ ಸಮಸ್ಯೆ ಉಚ್ಚಾರಣನೇ, ಶಬ್ದನೇ ತಿರುಗ್ತಿರ್ಲಿಲ್ಲಂತೆ. ಆ ನಂತರದಲ್ಲಿ ಶಬ್ದ ಇದೇ ರೀತಿ ಆಗಬೇಕು ಅಂತನ್ನುವಂತಹ ಶಬ್ದಶಾಸ್ತ್ರವನ್ನೇ ಬರೆದವ. ಇಲ್ಲಿದನ್ನೇ ಮಹಾಭಾರತದ ಒಂದು ದೃಷ್ಟಾಂತ ಹೇಳ್ತೀನಿ ಕೇಳ್ರಿ. ಈ ಒಂದು ಎಲ್ರಿಗೂ ಸಿದ್ಧ ಆಗ್ಬಿಟ್ಟಿತ್ತಂತೆ ಏನಂತಂದರೆ ಜರಾಸಂಧನನ್ನು ಯಾರೂ ಕೊಲ್ಲಿಕ್ಕಾಗೋದಿಲ್ಲ ಅಂತ. ಕೃಷ್ಣ ಪರಮಾತ್ಮನ ಹತ್ರ ಜರಾಸಂಧನ ಹತ್ರ ಇರುವಂಥ ರಾಜರುಗಳೆಲ್ಲರೂ ಪತ್ರ ಬರೆದಿದ್ರಂತೆ. ಸದ್ಯದರಲ್ಲಿಯೇ ನಮ್ಮನ್ನು ಒಯ್ದು ಬಿಟ್ಟು ದೊಡ್ಡ ಲಿಂಗಕ್ಕೆ ಬಲಿ ಕೊಡೋನಿದ್ದಾನೆ ಜರಾಸಂಧ, ಕಾಪಾಡು ಅಂತ ಬರೆದಿದ್ರಂತೆ. ಇವ ಕಾಪಾಡಲಿಕ್ಕೆ ಜರಾಸಂಧನನ್ನು ನೀವು ಹೋಗಿ ಕೊಲ್ಲೋ ಹಂಗಿಲ್ಲ, ಅವನನ್ನು ಕೊಲ್ಲೋವನು ಬೇರೆಯವನಿದ್ದಾರೆ. ಏನು ಮಾಡಬೇಕು? ಪರಮಾತ್ಮನ ಹತ್ರ ಸಮಸ್ಯೆ ಬಂದುಬಿಟ್ಟಿದೆ, ಪರಿಹಾರ ಮಾಡಬೇಕಲ್ಲ. ನಾರದರಿಗೆ ಹೇಳಿ ಕಳಿಸಿದ್ನಂತ. ಹೋಗ್ಬಿಟ್ಟು ಇಂದ್ರಪ್ರಸ್ಥ ಕಟ್ಟಿದ್ದಾರೆ ಪಾಂಡವರು. ಆ ಇಂದ್ರಪ್ರಸ್ಥ ಕಟ್ಟಿದ್ದು ನಿಜವಾಗಿಯೂ ಪ್ರಯೋಜನಕ್ಕೆ ಬರಬೇಕಂದ್ರೆ ರಾಸೂಯಾಗಿ ಮಾಡು ಅಂತ ಅವ್ರಿಗೊಂದು ಕತೆ ಹೇಳ್ರಿ ಅಂತ ಹೇಳಿ ಕಳಿಸ್ತಾನೆ. ದೇವರು ಎಂಥ ಕಾರಣಕರ್ತ, ಹೇಳಿ ಕಳಿಸ್ತಾನೆ ಅವ್ರಿಗೆ. ಹೋಗಿ ನಾರದರು ಧರ್ಮರಾಜ ವೈಭವದಿಂದ ಇಂದ್ರಪ್ರಸ್ಥ ಎಲ್ಲ ತೋರಿಸಿದ ಮೇಲೆ, ಎಲ್ಲ ಸರಿಪ, ಇಷ್ಟು ವೀರಾಗ್ರಣಿಗಳಾದ ಮಕ್ಕಳು ಇಟ್ಕೊಂಡು ನಿಮ್ಮ ಅಪ್ಪ ಇನ್ನೂ ಯಮಲೋಕದೊಳಗಿದ್ದಾನೆ, ಅವ ಇಂದ್ರಲೋಕಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿರಿ. ಏನು ಮಾಡಬೇಕು? ರಾಜಸೂಯಾಗಿ ಮಾಡಿರಿ ಅಂತ. ಯಾರನ್ನು ಕರಿಬೇಕು ಮೊದಲು ರಾಜಸೂಯಕ್ಕೆ? ಬೇರೆಯವ್ರನ್ನೆಲ್ಲರಿಗೂ ಆಮಂತ್ರಣ ಕೊಡೋಕ್ಕಿಂತ ಮುಂಚೆ ಕೃಷ್ಣನನ್ನು ಕರೆದಂತೆ, ಸ್ವಲ್ಪ ಕೆಲಸ ಇದೆಯಪ್ಪ ಅರ್ಜೆಂಟಾಗಿ ಬಾ ಅಂತ. ಬಂದಂಥ ಪರಮಾತ್ಮ ರಾಜಸೂಯಾಗಿ ಮಾಡಬೇಕು. ಸಂತೋಷ ಮಾಡು. ಅಲ್ಲ, ನಿನ್ನ ಅಭಿಪ್ರಾಯ ಏನು? ಜರಾಸಂಧ ಬದುಕಿರೋ ತನಕ ನಿಮ್ಗೆ ಯಾರಿಗೂ ರಾಜಸೂಯಾಗಿ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ನಾನೇ ಹೆದರ್ಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಜರಾಸಂಧನಿಗೆ, ನೀವೆಲ್ಲ ಏನು ಮಾಡ್ತಿರೋ ಅಂತ ಅನ್ನಂತೆ. ಏನು ಜರಾಸಂಧನ ಬಗ್ಗೆ ನೀನು ಅಷ್ಟು ಹೆದರ್ಕೋತೀಯ? ಏನು ಅಂದ್ಕೊಂಡಿದ್ಯಪ್ಪ ನೀನು? ಜರಾಸಂಧನ ಅವ ಸಾಮಾನ್ಯವಾಗಿ ಸಾಯಲಿಕ್ಕೆ ಸಾಧ್ಯವಿಲ್ಲ, ರುದ್ರದೇವ್ರ ವರ ಇದೆ ಅವನಿಗೆ, ಅವ ರಾಕ್ಷಸಿಯಿಂದ ಸಂಧಿತನಾದವನು ಅಂತೆಲ್ಲ ಇವ ಉದ್ದಕ್ಕೂ ಕಥೆ ಹೇಳ್ದ ಕೃಷ್ಣ. ಕೇಳಿಕೊಂಡು ಯುಧಿಷ್ಠಿರ ಅಂದಂತೆ, ನಾ ಇಲ್ಲಿಗೆ ರಾಜಸೂಯಾಗಕ್ಕೋಸ್ಕರವಾಗಿ ನಿನ್ನನ್ನು ಕರೆದಿದ್ದೆ ಅಂತ ಯಾರಿಗೂ ಹೇಳಬೇಡ, ಫಲತಾಂಬೂಲ ಕೊಡ್ತೀನಿ, ಸುಮ್ಮನೆ ಹೋಗ್ಬಿಡು, ಸುಮ್ಮನೆ ಕುಶಲ ಪ್ರಶ್ನೆಗೋಸ್ಕರವಾಗಿ ಭೇಟಿ ಆಗ್ಲಿಕ್ಕೆ ಬಂದಿದ್ದೆ ಅಷ್ಟೇ, ಪಾಂಡವರೇನೋ ಕ್ಷೇಮ ಸಮಾಚಾರ ಮಾತಾಡಬೇಕಾಗಿತ್ತು, ಕರೆಸಿದ್ರು ನನ್ನನ್ನು, ಹಾಗೆ ವಾಪಸ್ ಹೋದೆ ಅಂತ ಹೇಳಿ ಅಲ್ಲೂ ಹೇಳ್ಬಿಡು, ಯಾರಿಗೂ ಈ ರಾಜಸೂಯಾಗದ ವಿಚಾರನೇ ಹೇಳ್ಬೇಡ ಅಂದಂತೆ. ಇಷ್ಟೊತ್ತಿನ ತನಕ ಕೇಳ್ಕೊಂಡು ಕೂತಿರೋರು ಭೀಮಸೇನ ದೇವ್ರು ಅಂದ್ರಂತ. ಆಹಾ ಅದೇ ಹೆಂಗೆ ಅಂದ್ರಂತೆ. ರಾಜಸೂಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾ ಮಾಡ್ತೀನಿ, ನೀವು ಮಾಡೋದಿಲ್ಲ, ಬೇಡ, ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಡ್ರಿ, ಅಸಮರ್ಥರಿದ್ದೀರಿ, ಅಯೋಗ್ಯರಿದ್ದೀರಿ, ನಿಮ್ಮಂಥವ್ರಿಗೆ ಎಲ್ರಿಗೂ ಯಾಕೆ ಮನುಷ್ಯ ಜನ್ಮ ಬೇಕು? ಯಾರನ್ನೂ ಬೈಯೋದಿಲ್ಲ ಅವರು. ಬೈದೇನೆ ಅಂತಾರೆ. ಜಗತ್ತಿನೊಳಗೆ ಪ್ರಯತ್ನಶೀಲನಾದಂಥವನಿಗೆ ಫಲ ಇದೆ ಹೊರತಾಗಿ ಪ್ರಯತ್ನ ಮಾಡದೇ ಇದ್ದವನಿಗೆ ಫಲ ಇಲ್ಲೇ ಇಲ್ಲ. ಬದುಕಿದ್ದು ಪ್ರಯತ್ನವನ್ನು ಮಾಡಿದರೆ ಏನು ಬೇಕಾರ ಸಾಧಿಸ್ಬೋದು, ಪ್ರಯತ್ನ ಮಾಡಿರಿ ಅಂತ ಹೇಳಿ, ನಾನು ಖಂಡಿತ ಕೊಲ್ತೀನಿ ಅಂತ ಅಂತಿರೋ ಹಾಗೇನೆ ಕೃಷ್ಣ ಅಂತಾನೆ. ಸರಿಪ ಹಂಗಂದ್ರೆ ಧರ್ಮರಾಜ ಜರಾಸಂಧನ ಕೊಂದು ಬರ್ತೀವಿ, ಅರ್ಜುನನ ಕಳಿಸು. ಅಯ್ಯೋ ಇಷ್ಟೊತ್ತಿನ ತನಕ ಹೇಳಿದ್ರೆ ಯಾರ ಕೈಯಿಂದ ಆಗೋದಿಲ್ಲ ಅಂತ ಈಗ ಹೆಂಗೋ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಅಂದರೆ, ನೋಡು ಕೊಲ್ಲೋನು ಯಾವನಿದ್ದಾನಲ್ಲ ಅವ ರೆಡಿ ಆಗಬೇಕು, ನಾ ಕೊಲ್ತೀನಿ ಅಂತ. ಅಲ್ಲಿ ತನಕ ಆಗೋದಿಲ್ಲ ಅಂತಲೇ ನಾ ಹೇಳೋದು. ಕೊಲ್ಲೋನು ರೆಡಿ ಆದ ನಂತರದಲ್ಲಿ ನೋಡಿ ಈ ಕೆಲಸ ಆಗತ್ತೆ ಅಂತ ಹೇಳ್ತೀನಿ. ಇಷ್ಟೊತ್ತಿನವರೆಗೆ ಹೆಂಗೆ ಹೇಳಿದೆ? ಇಷ್ಟೊತ್ತಿನವರೆಗೆ ಹೇಳಿರೋ ಮಾತು ಬೇರೆ, ಈಗ ಹೇಳೋ ಮಾತು ಬೇರೆ. ಅಷ್ಟನ್ನೇ ಅರ್ಥ ಮಾಡ್ಕೊ. ಕೊಲ್ಲವನು ಭೀಮಸೇನ, ಅವ ಸಿದ್ಧನಾಗಬೇಕು. ಬೇರೆಯವ್ರು 100 ಮಾತಾಡಿದ್ರೆ ಏನು ಪ್ರಯೋಜನ? ಹಾಗೆ ಯಾರು ಪ್ರಯತ್ನಶೀಲರಿದ್ದಾರೆ ಜಗತ್ತಿನಲ್ಲಿ, ಯಾರು ಮೇಲೆ ಬರಬೇಕು ಅನ್ನೋನಿದ್ದಾರೆ, ಹೌ ಟು ಮೋಟಿವೇಟ್. ಅವರನ್ನು ಉತ್ಸಾಹ ತುಂಬತಕ್ಕಂತಹ ಕ್ರಮ ಹೆಂಗೆ? ಕೆಲವ್ರನ್ನ ಡಿಮೋಟಿವೇಟ್ ಮಾಡಿದ್ರೆ ಮೋಟಿವೇಟ್ ಆಗ್ತಾರೆ ಅವರು. ಯಾರ ಕೈಯಿಂದ ಆಗೋದಿಲ್ಲ ಅಂದ್ರೆ ಆಹಾ ಅಂದ್ರಂತವ್ರು. ನಿಮ್ಮ ಕೈಯಿಂದ ಆಗೋದಿಲ್ಲ, ಬಿಟ್ಬಿಡ್ರಿ, ನಾ ಮಾಡ್ತೀನಿ. ಪ್ರತಿಶತ 85% ರಾಜಸೂಯಾಗದ ಪುಣ್ಯವನ್ನು ಅಷ್ಟು ಭೀಮಸೇನ ದೇವರು ಒಬ್ಬರೇ ತೊಗೊಂಡ್ರಂತೆ. ಯಾಕೆ? ಜರಾಸಂಧನನ್ನು ಯಾರಿಗೂ ಕೊಲ್ಲಿಕ್ಕೆ ಆಗ್ತಿರಲಿಲ್ಲ. ಅವನನ್ನು ಕೊಂದ್ರನೇ ರಾಜಸೂಯಾಗ ಆಗೋದು ಅಂದಾಗ ಅವನನ್ನು ಕೊಂದೇ ಮುಂದಿನ ಕಾರ್ಯಕ್ರಮ ಮಾಡ್ತೀನಿ.
ಅಂದರೆ ಮನುಷ್ಯ ಪ್ರಯತ್ನಶೀಲನಾದರೆ ಬ್ರಹ್ಮ ಪದವಿಯನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ ಅವರು. ಯದ್ಯಪಿ ಅವ್ರಿಗೆ ಯೋಗ್ಯತಾನೂ ಇದೆ, ಬ್ರಹ್ಮ ಪದವಿಯನ್ನು ಸಾಧಿಸ್ಲಿಕ್ಕೆ ಸಮರ್ಥರಾದವರು ಅವರು ಅದನ್ನ ಸಾಧಿಸ್ತಾರೆ. ಪ್ರಯತ್ನಶೀಲನಾದವನು ಎಲ್ಲ ಸಾಧ್ಯ. ತಪ್ಪು ಹೇಳ್ತೀರಾ ಹೇಳ್ರಿ. ಯಾರೋ ಹಿರಿಯರು ಬಂದಿರ್ತಾರೆ, ದೊಡ್ಡವರು ಬಂದಿರ್ತಾರೆ, ಉತ್ತಮರು ಬಂದಿರ್ತಾರೆ, ಅವ್ರ ಎದುರಿಗೆ ನಾನೊಂದನ್ನು ಹೇಳ್ತೀನಿ, 5 ನಿಮಿಷ ಕೇಳ್ರಿ. ಅಥವಾ ಎಲ್ಲೋ ಪಾರಾಯಣಕ್ಕೆ ಹೋಗಿರ್ತೀರಿ, ಎಲ್ಲರಿಗಿಂತ ಮುಂಚಿತವಾಗಿ ಹೋಗಿ ಕೂತ್ಕೊಂಡು ಗಟ್ಟಿಯಾಗಿ ಹೇಳ್ರಿ. ತಪ್ಪು ಬಂತ ಬರಲಿ, ಎದುರಿಗೆ ದೊಡ್ಡವರಿದ್ದವ್ರು ತಿದ್ದುತ್ತಾರೆ. ಮಾನಾಪಮಾನಗಳಿಗೆ ಹೆದರಿಬಿಟ್ರೆ ಬಾಯಿಂದ ಶಬ್ದಗಳೇ ಬರೋದಿಲ್ಲ. ಎಲ್ಲಿವರೆಗೆ ಹೆದರ್ತೀರಿ ಅಲ್ಲಿವರೆಗೆ ಯಾವುದು ಸಿದ್ಧ ಆಗೋದಿಲ್ಲ. ಹೆದರಿಕೆಯನ್ನು ಬಿಟ್ಟು, ದಾಕ್ಷಿಣ್ಯವನ್ನು ಬಿಟ್ಟು ವಿದ್ಯಾ ಅರ್ಜನೆಯನ್ನು ಮಾಡಬೇಕಾಗಿರ್ತಕ್ಕಂಥವ್ನು ಮುಂದುವರೆದು ಹೋಗಬೇಕು. ಮುಂದೆ ಬನ್ನಿರಿ, ಖಂಡಿತ ನೀವು ಸಕ್ಸೀಡ್ ಆಗ್ತೀರಿ. ಯಾವಾಗ ನಿಮಗೆ ಈ ಪ್ರಶ್ನೆ ಬಂದಿದೆಯಲ್ಲ, ಇಟ್ಸ್ ಅ ಫಸ್ಟ್ ಸ್ಟೆಪ್. ಹಾಂ, ನೆಕ್ಸ್ಟ್ ಎನಿಬಡಿ? ಹಾಂ, ಪಾಪ ಅವ್ರು ಸರಿಯಾದ ಟೈಮಿಗೆ ಬಂದಿದ್ದಾರೆ, ನಾವು ಬೇಗ ಬಂದ್ಬಿಟ್ಟು. ಪ್ರಶ್ನೆ ಅವರಿಗೆ ಪ್ರಶ್ನೆ ಕೇಳಿ ಏನು ಯಾರಾದರೂ ಏನಾರು ಹಾಂ ಕೇಳಿ. ಹಾಂ, ಯಾರ್ದು? ಹಾಂ ಹಾಂ ಹಾಂ, ಪರಶುರಾಮ್ ದೇವ್ರದ್ದು ಇಲ್ಲ. ಪರಶುರಾಮ್ ದೇವ್ರ ಪ್ರಾರ್ಥನೆ ಎಲ್ಲೂ ಹೇಳಿಲ್ಲ, ಹಾಗೆಲ್ಲೂ ಹೇಳಿಲ್ಲ. ಗಾಯತ್ರಿ ಮಂತ್ರದ ಜಪದ ಷಾಡ್ಗುಣ್ಯ ಫಲಸಿದ್ಧಿಗೋಸ್ಕರವಾಗಿ 3 ಪಟ್ಟು ನಾರಾಯಣ ಮಂತ್ರ ಜಪವನ್ನು 3 ಪಟ್ಟು ಹಾಂ, ಎಲ್ಲೂ ನಾನು ಹಾಗೆ ನೋಡಿಲ್ಲ. ಆ ಪ್ರಮಾಣ ಏನಾರ ಇದ್ರೆ ಕೊಡ್ರಿ, ವಿಮರ್ಶೆ ಮಾಡಿ ಹೇಳ್ತೀನಿ. 3 ಪಟ್ಟು ನಾರಾಯಣ ಮಂತ್ರ ಜಪ, 3 ಪಟ್ಟು ಕೃಷ್ಣ ಮಂತ್ರ ಜಪ ಮಾಡಬೇಕು. ಷಾಡ್ಗುಣ್ಯ ಫಲಸಿದ್ಧಿ ಆಗ್ತದೆ. ಅಂದರೆ 1 ಗಾಯತ್ರಿ ಜಪ ಮಾಡಿದರೆ ಅದಕ್ಕೆ 6 ಪಟ್ಟು ಪುಣ್ಯ ಬರ್ತದೆ. ನೆಕ್ಸ್ಟ್. ಹಾಂ, ಹೌದು ಹೌದು. ಹಾಂ, ಇವ್ರ ಪ್ರಶ್ನೆ ಏನಂತ ಕೇಳಿಸ್ಕೊಂಡ್ರ? ಪ್ರಶ್ನೆ ನಾನು ಮೊದಲೇ ಹೇಳ್ತೀನಿ, ಆಮೇಲೆ ಉತ್ತರ ಹೇಳ್ತೀನಿ. ಮಹಾಭಾರತ ಸಾಮಾನ್ಯವಾಗಿ ಇತಿಹಾಸ, ಅವ್ರ ಪ್ರಶ್ನೆಯನ್ನು ಮೊದಲು ಒಳ್ಳೆಯ ರೂಪಕ್ಕೆ ತರ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಇತಿಹಾಸ ಅಂದರೆ ಇತಿ ಈ ರೀತಿಯಾಗಿ, ಆಸ ಇತ್ತು, ಹ ನಿಶ್ಚಯ ಅನ್ನೋದನ್ನು ಇತಿಹಾಸ ಅಂತ, ಮಹಾಭಾರತಕ್ಕೆ ಇತಿಹಾಸ ಅಂತ ಕರೀತಾರೆ. ಅಂದರೆ ಹಿಂಗೆ ನಡೆದಿತ್ತು ಅಂತ ಹೇಳೋದು ಇತಿಹಾಸವೇ ಹೊರತಾಗಿ, ಸಾಮಾನ್ಯವಾಗಿ ಮಹಾಭಾರತದ ಕಥೆಯನ್ನು ಕೇಳಿದಾಗ ಗೊತ್ತಾಗ್ತದೆ, ಮಹಾಭಾರತ ನಡೆದ ಮೇಲೆ ವೇದವ್ಯಾಸ ದೇವರು ರಚನೆ ಮಾಡಿಲ್ಲ. ಯಾವುದಾದ್ರೂ ಇತಿಹಾಸವನ್ನು ನಾವು ಕೇಳಬೇಕಾದ್ರೆ ನಡೆದ ಮೇಲೆ ಅದನ್ನು ಸಾಮಾನ್ಯವಾಗಿ ಕೇಳ್ತೀವಿ. ಆದರೆ ಮಹಾಭಾರತದ ಬಗ್ಗೆ ಇರುವಂತಹ ಕಥಾ ಪ್ರಕಾರ ವೇದವ್ಯಾಸ ದೇವರು ಮೊದಲು ಮಹಾಭಾರತವನ್ನು ರಚನೆ ಮಾಡಿದ್ರು, ಆಮೇಲೆ ಅದರ ತಕ್ಕಂಗೆ ಮಹಾಭಾರತ ನಡೀತು ಅಂತನ್ನುವಂತಹ ವೃತ್ತಾಂತ. ಹೌದಲ್ಲೇನ್ರಪ್ಪ ನಿಮ್ಮ ಪ್ರಶ್ನೆ? ಹಾಂ, ಸರಿ, ಉತ್ತರ ಹೇಳ್ತೀನಿ ಕೇಳಿ. ವಾಸ್ತವದಲ್ಲಿ ಪರಮಾತ್ಮ ಬರೀ ಮಹಾಭಾರತವನ್ನು ಮಾತ್ರ ಅಲ್ಲ, ಭವಿಷ್ಯೋತ್ತರ ಪುರಾಣ ಅಂತೇನಿದೆಯಲ್ಲ ಅದನ್ನು ಇದೇ ಕ್ರಮದಲ್ಲಿ ರಚನೆ ಮಾಡಿದ್ದಾನೆ. ಪರಮಾತ್ಮ ರಚನೆ ಮಾಡಿದ್ದದನ್ನು ದ್ವಾಪರದಲ್ಲಿ, ನಡೆದಿದ್ದದು ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣ ಇತ್ಯಾದಿಗಳಲ್ಲೂ ಕಲಿಯುಗದಲ್ಲಿ ನಡೆದಿರುವಂಥದ್ದು. ಹಿಂಗೆ ಅನೇಕ ವಿಧವಾದದ್ದನ್ನು ನಡೆಸಿದ್ದಾನೆ. ಹೆಂಗೆ ಸಾಧ್ಯ ಅಂದರೆ ಇದರಲ್ಲಿಂದಲೇ ಪರಮಾತ್ಮ ಹೇಳ್ತಾನೆ ಏನಂತಂದರೆ, ನಾನು ಅತ್ಯಂತ ಸಮರ್ಥ. ಎಷ್ಟು ಸಮರ್ಥ ನಾನು ಅಂತಂದರೆ, ನಾನು ಅನ್ಕೊಂಡಂತಹ ರೀತಿಯಲ್ಲೇ ಪ್ರತಿಯೊಬ್ಬರೂ ಪ್ರತಿಯೊಂದು ಕೆಲಸವನ್ನು ಮಾಡ್ತಾರೆ ಅಂತನ್ನೋದನ್ನು ತೋರಿಸ್ಲಿಕ್ಕೆ ಮಹಾಭಾರತ ರಚನೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ನಾನು ಯಾವ ರೀತಿ ಸಂಕಲ್ಪವನ್ನು ಮಾಡ್ತೀನಿ, ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಬೇರೆಯವರು ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆನಂದ ರಾಮಾಯಣದಲ್ಲೂ ನಾನು ಹೇಳಬೇಕಾದ್ರೆ ತೋರಿಸಿದ್ದೆ. ಏನಂದರೆ, ರಾವಣ ಸೀತಾಪಹರಣವನ್ನು ಮಾಡಿದಂಗೆ ಕೌಸಲ್ಯಾದೇವಿ ಅಪಹರಣವನ್ನು ಮಾಡಿ ರಾಮದೇವರು ಹುಟ್ಟೇ ಆಗಲಿಲ್ಲ ಅಂದರೆ ನನ್ನನ್ನು ಕೊಲ್ಲವ್ರು ಯಾರು ಅಂತ ಯೋಚನೆ ಮಾಡಿದ್ದ ರಾವಣ. ಬ್ರಹ್ಮದೇವರು ಮೊದಲೇ ಹೇಳಿದ್ರು ಭವಿಷ್ಯ, ದಶರಥ ಚಕ್ರವರ್ತಿಯಲ್ಲಿ ರಾಮಚಂದ್ರ ಹುಟ್ಟುತ್ತಾನೆ, ಅವನು ನಿನ್ನ ಸಂಹಾರಕ್ಕೆ ಕಾರಣ ಆಗ್ತಾನೆ ಅಂದರೆ ಮದುವೆ ಆದ್ರೆ ತಾನೇ ಮಕ್ಕಳು, ಮದುವೆನೇ ಆಗದೆ ಇರೋಂಗೆ ಮಾಡೋಣ ಅಂತ ಹೊಂಟಿದ್ದ. ಯಾವಾಗ ರಾಮದೇವರು ಹುಟ್ಟಲಿಕ್ಕೆ 80,000 ವರ್ಷದ ಹಿಂದೆ, ಅಂದರೆ 70,000 ವರ್ಷದ ಹಿಂದೆ ಈ ರೀತಿ ಯೋಚನೆ ಮಾಡಿದ್ದ. ಬ್ರಹ್ಮದೇವರು ಅವಾಗ ಹೇಳಿದರು, ನೀ ಈ ಉಪದ್ಯಾಪತನ ಮುಂದುವರಿಸಿದರೆ ಮುಂದೆ ಯಾವತ್ತೋ ಬರಬೇಕಾಗಿರೋ ಮರಣ ಇವತ್ತೇ ಬರ್ತದೆ, ಬಿಡ್ತೀಯೋ ಏನು ಕತಿ ಅಂತ ಕೇಳಿದ್ರು. ಬಿಟ್ಟ.
ಆದ್ದರಿಂದ ಹಿಂಗೆ ಪ್ರತಿಯೊಂದು ಕಡೆ ಹೇಳ್ತಾರೆ. ಇದು ಒಂದು ಪ್ರಸಂಗ ನೀವು ಕೇಳಿದ್ದಕ್ಕೆ ಇನ್ನೊಂದು ಹೇಳ್ತೀನಿ. ಈ ದ್ಯೂತದ ಪ್ರಸಂಗ ಎಲ್ಲ ನಡೆದ ನಂತರದಲ್ಲಿ ವೇದವ್ಯಾಸ ದೇವರು ಧೃತರಾಷ್ಟ್ರನ ಭೆಟ್ಟಿಗೆ ಬರ್ತಾರೆ. ಭೆಟ್ಟಿಗೆ ಬಂದಾಗ ವೇದವ್ಯಾಸ ದೇವರು ಹೇಳ್ತಾರೆ, ಪಾಂಡವರು ಈ ರೀತಿಯಲ್ಲಿ ವನದಲ್ಲಿ ಇರೋದು ನನಗೆ ಸರಿ ಅಂತ ತೋರ್ತಾ ಇಲ್ಲ ಧೃತರಾಷ್ಟ್ರ, ಧರ್ಮ ವಿರುದ್ಧವಾದದ್ದಿದು. ಅವರು ವಾಸ್ತವದಲ್ಲಿ ಪರಾಜಿತರಲ್ಲ ದ್ಯೂತದಲ್ಲಿ, ಅವರಿಗೆ ಪರಾಭವ ಬಂದಿಲ್ಲ, ಮೋಸ ಆಗಿದೆ ಇದರಲ್ಲಿ. ನಿನ್ನ ವಿವೇಕಕ್ಕೋಸ್ಕರ ಹೇಳ್ತಿದ್ದೀನಿ, ಮೊದಲು ಪಾಂಡವರನ್ನು ಮರಳಿ ಕರೆಸಿ ಅವರ ರಾಜ್ಯವನ್ನು ಕೊಡುವಂತ. ಧೃತರಾಷ್ಟ್ರ ಜಾರ್ಕೊಳ್ಳಿಕ್ಕೆ ನೋಡ್ತಾನೆ. ಏನಂತಾನೆ ಅಂದರೆ, ಸ್ವಾಮಿ ಇದು ನನಗೂ ಗೊತ್ತಿದೆ, ನೀವು ಹೇಳ್ದ ಹಾಗೆ. ಯಾಕಂದರೆ ವೇದವ್ಯಾಸ ದೇವರ ಮಗ ಅಲ್ವೇ ಧೃತರಾಷ್ಟ್ರ. ಹೆಂಗೆ ಹೇಳ್ತಾನೆ ಅಂದರೆ, ನನಗೆ ಗೊತ್ತಿದೆ ಇದು, ಆದರೆ ಈ ವೃತ್ತಾಂತವನ್ನು ನಾನು ನನ್ನ ಮಗನಿಗೆ ಹೇಳಲಾರೆ, ನೀವೇ ಈ ವೃತ್ತಾಂತವನ್ನು ಹೇಳ್ರಿ, ಹೇಳಿ ಅವ ಕೇಳ್ದ ಅಂದರೆ ಪಾಂಡವರಿಗೆ ಅವ್ರ ರಾಜ್ಯವನ್ನು ಕೊಡಲಿಕ್ಕೆ ನನಗೆ ಯಾವುದೇ ವಿಧವಾದಂತಹ ವಿರೋಧ ಇಲ್ಲ ಅಂತ ಜಾರ್ಕೊಂತಾನೆ. ವೇದವ್ಯಾಸ ದೇವರು ಅದಕ್ಕೇನಂತಾರೆ ಅಂದರೆ, ನಾನು ದುರ್ಯೋಧನನಿಗೆ ಬುದ್ಧಿವಾದ ಹೇಳೋದಿಲ್ಲ, ನನ್ನ ಶಿಷ್ಯ ಮೈತ್ರೇಯರು ಬರ್ತಾರೆ, ಅವರು ಇದೇ ಬುದ್ಧಿವಾದವನ್ನು ಹೇಳ್ತಾರೆ, ನಿನ್ನ ಮಗ ಅವ ಕೊಟ್ಟರೆ ಸರಿ, ಇಲ್ಲಾಂದರೆ ಮೈತ್ರೇಯರು ಏನು ಶಾಪ ಕೊಡ್ತಾರಲ್ಲ ಅದರಂತೆ ಮುಂದೆ ನಡೀತದೆ ಅಂತ ಹೇಳೋಗ್ಬಿಡ್ತಾನೆ. ಗ್ರಂಥ ರಚನೆ ಮಾಡಿರತಕ್ಕಂಥದ್ದು ಅಷ್ಟೇ ಅಲ್ಲ, ಪರಮಾತ್ಮ ಗ್ರಂಥದಲ್ಲಿ ಯಾವ ಸೀಕ್ವೆನ್ಸ್ ಬರ್ತದಲ್ಲ ಆ ಸೀಕ್ವೆನ್ಸಿನ ಸಂದರ್ಭದಲ್ಲಿ ಹೇಳ್ತಾನೆ ಮುಂದಕ್ಕೆ ಹಿಂಗೆ ನಡೀತದೆ ಅಂತ. ಮುಂದಕ್ಕೆ ಮೈತ್ರೇಯರು ಬರ್ತಾರೆ. ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಅಲ್ಲಿ ತಾತ್ಕಾಲಿಕವಾಗಿ ಏನಾಗಿರ್ತದೆ ಅಂದರೆ, ಅವಾಗಿನ್ನೂ ಬಕನ ತಮ್ಮ ಕಿರ್ಮೀರನನ್ನು ಭೀಮಸೇನ ದೇವರು ಕೊಂದಿರ್ತಾರೆ. ಈ ವೃತ್ತಾಂತವನ್ನು ವಿದುರ ಬಂದು ಹೇಳಿರ್ತಾನೆ ಧೃತರಾಷ್ಟ್ರನ ಎದುರಿಗೆ. ಕಿರ್ಮೀರ ಎಷ್ಟು ಬಲಿಶಾಲಿ ಅಂತನ್ನೋದು ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ, ಹಸ್ತಿನಾವತಿಯಲ್ಲಿ ಇದ್ದವ್ರಿಗೆಲ್ರಿಗೂ ಗೊತ್ತಿರ್ತದೆ. ಅದಕ್ಕೇನೆ ಕಿರ್ಮೀರನ ವನಕ್ಕೆ ಯಾರೂ ಹೋಗೋಷ್ಟು, ಬಕಾಸುರನ ವನ, ಕಿರ್ಮೀರನ ವನ, ಹಿಡಿಂಬನ ವನ, ಇದಕ್ಕೆಲ್ಲದಕ್ಕೂ ಹೋಗುವಂಥ ಧೈರ್ಯ ಆಗಿನ ಕಾಲದವ್ರು ಯಾವ ವೀರರೂ ಮಾಡಿರಲಿಲ್ಲ, ಅಷ್ಟು ಭಯ ಇತ್ತು. ಅಂಥ ಕಿರ್ಮೀರನನ್ನು ಭೀಮಸೇನ ದೇವರು ನಿರಾಯುಧರಾಗಿ ಕೊಂದಿದ್ದಾರೆ ಅಂತನ್ನುವಂತಹ ವೃತ್ತಾಂತ ಗೊತ್ತಾದಾಗ ಭಯ ಪಡಬೇಕಲ್ವಾ. ಭಯಪಟ್ಟು ಹೇಳ್ತಾನೆ ವಿದುರ ಈ ವೃತ್ತಾಂತವನ್ನು. ಯಾರಿಗೆ? ಧೃತರಾಷ್ಟ್ರನ ಸಮಕ್ಷಮದಲ್ಲಿ ಎಲ್ರಿಗೂ ಹೇಳ್ತಾನೆ ವಿದುರ ಹೇಳ್ತಾನೆ. ಆವಾಗ ಇದನ್ನು ಕೇಳಿಸ್ಕೊಂಡು ಭಯ ಪಡ್ತಾನೇನೋ ಅಂತಂದರೆ ಆ ಸಮಯಕ್ಕೆ ಅದನ್ನು ಕೇಳೋದಿಲ್ಲ. ಈ ವೃತ್ತಾಂತ ಮೈತ್ರೇಯರ ಹತ್ತಿರದಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ನನ್ನನ್ನು ಕೇಳಬೇಡ, ಸ್ವತಃ ಕಣ್ಣಾರೆ ನೋಡಿರುವಂತಹ ವಿದುರನ್ನ ಕೇಳು ಅಂತ ಹೇಳಿ ವಿದುರನ ಬಾಯಿಯಿಂದ ಮೈತ್ರೇಯರು ಹೇಳಿಸಿ ದುರ್ಯೋಧನನಿಗೆ ಬುದ್ಧಿವಾದ ಹೇಳ್ತಾರೆ. ದುರ್ಯೋಧನ ಅಷ್ಟು ಸುಲಭ ಇಲ್ಲ, ಪಾಂಡವರನ್ನು ದ್ವೇಷ ಕಟ್ಕೊಳ್ಳೋದು ಅನ್ನೋದು ಅನರ್ಥ ಆಗ್ತದೆ, ಬಿಟ್ಟು ಬಿಡು ಅಂತ. ದುರ್ಯೋಧನ ಏನು ಮಾಡ್ತಾನೆ ಅಂದರೆ, ಪಂಚೆಯನ್ನು ಮೇಲೆತ್ತಿ ತೊಡೆಯನ್ನು ತೋರಿಸಿ ತೊಡೆ ತಟ್ಟಿ ಹೇಳ್ತಾನೆ, ಸ್ವಾಮಿ ಅದು ಯಾವ ಗಂಡಸರು ಪಾಂಡವರು ಅಂತ ಹೇಳ್ತಿರಲ್ಲ ಅವ್ರು ಬರ್ಲಿಕ್ಕೆ ಹೇಳ್ರಿ, ಅವ್ರನ್ನ ಕೊಲ್ತೀನಿ ಅಂತ ಹೇಳಿ ಪೌರುಷದ ಮಾತಾಡ್ತಾನೆ. ಅಶ್ಲೀಲವಾಗಿ ಯಾವ ತೊಡೆಯನ್ನು ಎತ್ತಿ ತೋರಿಸಿದೆಯಲ್ಲ ನನಗೆ, ನೀನು ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದ್ರಿ ಇದೇ ತೊಡೆಯನ್ನು ಭೀಮಸೇನ ಮುರಿತಾನೆ ಅಂತ ಹೇಳೋಗ್ತಾರೆ ಅವರು. ವೇದವ್ಯಾಸ ದೇವರು ತಾವು ಹೇಳಲಾರ್ದನೆ ಎಷ್ಟು ಚೆನ್ನಾಗಿ ಪರಮಾತ್ಮ ಇದನ್ನು ತಾನು ಡ್ರಾಮೆಟಿಕ್ಕಾಗಿ ಅಂದರೆ ತುಂಬ ನಾಟಕೀಯವಾಗಿ ಇದನ್ನು ಹೆಂಗೆ ತೋರಿಸ್ತಾನೆ ಅಂದರೆ, ತಾನು ಏನು ಹೇಳ್ತಾನೆ ಅದಲ್ಲಿ ನಡಿಬೇಕು. ನಿಮಗೆ ಎಷ್ಟರ ಮಟ್ಟಿಗೆ ಸಾಮರ್ಥ್ಯ ಇದೆ ಅಂದರೆ, ನೀವು ಗೊತ್ತಿದ್ದು ಇದನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅಂದರೆ ಪರಾವೃತ್ತಿ ಮಾಡಲಿಕ್ಕಾಗೋದಿಲ್ಲ. ಎದುರಿಗೊಂದು ದೊಡ್ಡ ಹಳ್ಳ ಇದೆ, ನಿನಗೆ ಕಣ್ಣಿದೆಯಪ್ಪ ಅದರೊಳಗೆ ಬೀಳಬೇಡ ಅಂದರೆ ಏನು, ನೀವು ಹೇಳೇನೆ ನನಗೆ ಗೊತ್ತಾಗಬೇಕಾ? ಅದು ಎಷ್ಟು ಆಳ ಮಹಾ ಇದ್ದಿತ್ತದು ಹಳ್ಳ ನೋಡ್ತೀನಿ, ಏನು 2 ಅಡಿ ತಾನೆ, ಇಳಿದ್ರೆ ಏನಾಗ್ತದೆ ಅಂತ ಹೇಳಿ ದಡಗ್ಗಂತ ಹೋಗಿ ಇಳ್ದ ಅಂದರೆ ಕುಸ್ತು ಹೋಯ್ತು ಅಂದರೆ ಸೊಂಟ ಮುರಿದ ಮೇಲೆ ಆವಾಗ ಆಸ್ಪತ್ರೆಯಲ್ಲಿ ಮಲ್ಕೊಂಡಾಗ ಅಯ್ಯೋ ನೀವು ಹೇಳಿದ್ರಿ ಆದರೂ ಪರೀಕ್ಷೆ ಮಾಡಬಾರ್ದಾಗಿತ್ತು, ನಾನು ಸೊಂಟ ಮುರ್ಕೊಳ್ಳೋದೇ ಭವಿಷ್ಯ ಇತ್ತು ಅಂತಂದರೆ ಆವಾಗ ಅವನಿಗೆ ಬುದ್ಧಿ ಯಾವಾಗ ಹೆಂಗೆ ಓಡ್ತದೆ ಅಂದರೆ, ಇವ್ರು ಹೇಳಿದ್ರೆ ನಾ ಯಾಕೆ ಕೇಳಲಿ. ಭಾಳ ಚಂದ ನಿಮ್ಮ ಪ್ರಶ್ನೆಗೊಂದು ಉತ್ತರ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಪಶ್ಯನ್ನಪಿ ಪ್ರಸ್ಖಲತಿ, ಶೃಣ್ವನ್ನಪಿ ನ ಬುದ್ಧ್ಯತಿ, ಪಠನ್ನಪಿ ನ ಜಾನಾತಿ, ದೇವಮಾಯ ವಿಮೋಹಿತ ಅಂತ. ದಿನನಿತ್ಯ ನೋಡ್ತಿರ್ತಾರಂತೆ, ಇಲ್ಲಿ ತೆಗ್ಗಿದೆ ಅಂತ ನೋಡ್ಕೊಂಡಿರ್ತಾರೆ, ಆದರೆ ಒಂದು ದಿವಸ ಅದೇ ತೆಗ್ನೊಳಗೆ ಬೀಳ್ತಾರೆ. ದಿನಾ ಹೇಳ್ತಿರ್ತೀವಿ ಮಾಡಬೇಡ್ರಿ ಇಂಥ ಅಬದ್ಧ ಕೆಲಸ, ಇದಕ್ಕೆ ಅನರ್ಥ ಇದೆ ಅಂತ ಹೇಳಿ, ಕೇಳಲ್ಲ, ಮಾಡ್ತಿರ್ತಾರೆ. ಶೃಣ್ವನ್ನಪಿ ನ ಬುದ್ಧ್ಯತಿ, ಕೇಳ್ಕೊಂಡಿರ್ತಾರೆ, ತಲೆಗೆ ಹೋಗಿರೋದಿಲ್ಲ ಅದು. ಬೇಕಾದಷ್ಟು ಓದಿರ್ತೀವಿ, ಅರ್ಥ ಆಗಬೇಕಲ್ಲ, ಓದಿದ್ದೆಲ್ಲ ಅರ್ಥ ಆಗಬೇಕು ಅಂತ ನಿಯಮ ಇಲ್ಲ ನೋಡ್ರಿ. ಯಾವುದೋ ಒಂದು ಅಂಶ ಅರ್ಥ ಆಗದೇನೆ ಕೂತ್ಕೊಂಡಿರ್ತದೆ. ಆ ಪರಿಣಾಮ ಆದಾಗ ಅಯ್ಯೋ ಅಲ್ಲಿ ಓದಿದ್ವಿ ಅಲ್ವಾ, ಅದಕ್ಕಿದೇ ಅಭಿಪ್ರಾಯ ಅಲ್ವಾ, ಛೆ
ಮೊದಲೇ ಇದು ತಲೆಗೆ ಬಂದಿದ್ದರೆ ಆಗೋ ಅನರ್ಥ ತಪ್ಪಿಸ್ಬೋದಿತ್ತು. ನ ಜಾನಾತಿ ದೇವಮಾಯಾ ವಿಮೋಹಿತ. ಪರಮಾತ್ಮ ಅಷ್ಟನ್ನು ತನ್ನ ಮಾಯಾಶಕ್ತಿಯಿಂದ, ತನ್ನ ಇಚ್ಛಾಶಕ್ತಿಯಿಂದ ಅಧೀನದಲ್ಲಿ ಇಟ್ಕೊಂಡಿದ್ದಾನಂತೆ. ಒಬ್ಬ ವ್ಯಕ್ತಿ ಅವನ ಇಷ್ಟಕ್ಕನುಸಾರವಾಗಿ ಜೋರಾಗಿ ಉಸಿರಾಡ್ಲಿಕ್ಕಾಗೋದಿಲ್ಲ. ಇದು ಅದಕ್ಕೇನೆ ಅಂತಾರೆ ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ಮಹಾಭಾರತವನ್ನು ರಚನೆ ಮಾಡಬೇಕಂದ್ರೆ ಪರಮಾತ್ಮನನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗಿರಿ ಸಾಧ್ಯ? ಅಂದರೆ ಮಾಡಿದರೆ ಅವನೇ ಮಾಡಬೇಕು, ಬೇರೆಯವ್ರಿಗೆ ಸಾಧ್ಯ ಇಲ್ಲ ಅಂತ. ಸರಿನಾ? ಯಾಕಂದ್ರೆ ದಿನ ನಾನೇ ಒಂದೇ ಊರ್ಧ್ವದಲ್ಲಿ ಮಾತಾಡಿರ್ತೀನಿ. ದಿನ ಕೇಳಿಸ್ಕೊಳ್ರಿ ಅಂತ ಹೇಳ್ದಂಗೆ ಒಂದು ದಿವಸ ನೀವು ಕೇಳ್ರಿ, ನಾನು ಕೇಳಿಸ್ಕೊತೀನಿ. ಏ ಬೇಕಾದ್ರೆ ಬರೆದಿಟ್ಕೊಂಡ್ಬಿಡ್ರಿ. ಹಾಂ ಹೇಳಿ. ಹಾಂ ಅನೇಕ ಕಡೆ ವಿರುದ್ಧನೂ ಆಗಿದೆ. ಗದುಗಿನ ಕುಮಾರವ್ಯಾಸನ ಭಾರತ ಅನೇಕ ಕಡೆ ವಿರುದ್ಧನೂ ಆಗಿದೆ. ನಮ್ಮಲ್ಲಿ ಪ್ರಪಂಚ ಸತ್ಯತ್ವ, ತಾರತಮ್ಯ, ವಾಯುದೇವರ ಜೀವೋತ್ತಮತ್ವ, ವಿಷ್ಣು ಸರ್ವೋತ್ತಮತ್ವ, ಇದಕ್ಕೆ ಹೆಚ್ಚಾನುಕೂಲಮೇತಸ್ಯ ತಚ್ಚಶಾಸ್ತ್ರಂ ಪ್ರಕೀರ್ತಿತಂ. ಇದಕ್ಕೆ ಅನುಕೂಲವಾಗಿದ್ದರೆ ನಾವು ಅದನ್ನು ಒಪ್ತೀವಿ. ಇದಕ್ಕೆ ಅನುಕೂಲ ಆಗಿರಲಿಲ್ಲ ಅಂದರೆ ಎಂಥ ದೊಡ್ಡವ್ರದ್ದಿದ್ರೂ ನಾವೇನು ಅದನ್ನು ವಿಚಾರ ಮಾಡೋದಿಲ್ಲ, ಕಿತ್ತಾಕದನ್ನ. ನಮಗೆ ನಾವೇನು ಫ್ರೇಮ್ ಮಾಡಿದ್ದೀವಿ, ಈ ಫ್ರೇಮಿನ ಒಳಗೆ ಬರಬೇಕು ಬೇಕಾದವ್ರಿಗೆ. ಅವ್ರನ್ನ ಸರಿ ಅನ್ಬೇಕು ಅಂದರೆ ಅವ್ರ ಮಾತುಗಳು ಸರಿಯಾದಂಥ ಲಯದಲ್ಲಿ ಇರಬೇಕು, ಇಲ್ಲದಿದ್ರೆ ಒಪ್ಪಲ್ಲ. ಹಾಂ ಹಾಂ ಸಾಮಾನ್ಯ ಜನರಿಗೆ ಹಾಂ ಮಹಾಭಾರತ ಏನು, ಸಾಮಾನ್ಯ ಜನರು ಮಹಾಭಾರತವನ್ನು ಏನು ಕೇಳಬೇಕು? ಪಾಪ ಪುಣ್ಯ ನಮಗೆ ಕಾಣಲ್ಲ. ಇವತ್ತು ಅದನ್ನೇ ಹೇಳ್ಬಿಡ್ಲಾ, ಯಾಕೆ ಕೇಳಬೇಕು ಅಂತ. ವೆರಿ ಪಾಪ ಪುಣ್ಯಾದಿಗಳು ನಮಗೆ ಪ್ರತ್ಯಕ್ಷ ಗೋಚರ ಅಲ್ಲ. ಹಾಂ ಹಾಗಾಗಿ ಹಾಂ ಮಹಾಭಾರತ ಕೇಳಿದ್ರೆ ಸಾಮಾನ್ಯ ಜನಕ್ಕೆ ಏನು ಉಪಯೋಗ, ಲಾಭ ಏನು? ವೆರಿ ಗುಡ್. ಇವತ್ತು ಇದೇ ಟಾಪಿಕ್ನ ಮೇಲೆ ಮಹಾಭಾರತ ಹೇಳ್ತಾರೆ. ಹಾಂ ಸರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯ ಮುಖಾಭಿದಃ. ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನ ತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ. ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ.
ಶತ್ರುನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೋ ಕಥಯತಾಂ ನ ಭವಂತಿ ರೋಗಾಃ. ಪ್ರಶ್ನೆಗೆ ಉತ್ತರ ರೂಪವಾಗಿ ಇವತ್ತಿನ ಮಹಾಭಾರತದ ಉಪನ್ಯಾಸ. ಪ್ರಶ್ನೆ ಏನು ಅಂದರೆ, ಸಾಮಾನ್ಯ ಮನುಷ್ಯ ಮಹಾಭಾರತವನ್ನು ಯಾಕೆ ಕೇಳಬೇಕು? ಪುಣ್ಯಪಾಪ ಅಂತನ್ನೋದು ಇದಕ್ಕೆ ಪೂರಕವಾದಂಗೆ. ಪುಣ್ಯಪಾಪ ಅಂತನ್ನೋದು ಅತೀಂದ್ರಿಯ ಪದಾರ್ಥವಾದದ್ದರಿಂದ ಐಂದ್ರಿಯಕವಾಗಿ, ಚಾರ್ವಾಕನವಾದ ಇದು, ಐಂದ್ರಿಯಕವಾಗಿ ಪ್ರತ್ಯಕ್ಷದಲ್ಲಿ ಕಾಣುವಂತಹ ಪದಾರ್ಥಗಳನ್ನು ಮಾತ್ರ ನಂಬುತ್ತೀವಿ. ಈ ಸ್ವರ್ಗ, ನರಕ, ಪುಣ್ಯ, ಪಾಪ, ಯಜ್ಞ, ಯಾಗಾದಿಗಳು, ಶ್ರಾದ್ದ, ಪಕ್ಷ ಇದೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟಿರೋ ವಿಚಾರ ನೀವು ಹೇಳ್ತಿದ್ದೀರಿ. ಇದನ್ನು ನಾವ್ಯಾಕೆ ನಂಬಬೇಕು, ನಾವ್ಯಾಕೆ ಇದನ್ನು ಕೇಳಬೇಕು ಅಂತ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಟ್ಟುಬಿಟ್ರೆ ಮೊದಲನೇ ಪ್ರಶ್ನೆ ತುಂಬ ಸುಲಭ ಉತ್ತರಿಸ. ಎರಡನೇ ಪ್ರಶ್ನೆ ಪಾರತ್ರಿಕವಾದಂತಹ ಪದಾರ್ಥಗಳನ್ನು ಒಪ್ಪದೇ ಇರುವಂತಹ ನಮಗೆ ನೀವು ಮಹಾಭಾರತ ಕೇಳ್ರಿ ಅಂತ ಯಾಕೆ ಹೇಳ್ತೀರಿ? ಸ್ಥೂಲದಲ್ಲಿ ಯಾವುದನ್ನು ಒಪ್ತಿಲ್ಲ ನಾವು. ಸರಿ, ಈ ಪ್ರಶ್ನೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಯಾರಿದ್ದಾನೋ ಅವನನ್ನು ಎದುರಿಗೆ ಕೂಡಿಸ್ಕೊಂಡು ಮುಂದಿನ ಪ್ರಶ್ನೆಗಳನ್ನು ಕೇಳ್ತೀನಿ. ಉತ್ತರ ಕೊಟ್ಟು ಬಿಟ್ಟರೆ ಸುಲಭ ಆಗ್ಬೋದು. ನಾ ಮಧ್ಯ ಮಧ್ಯದಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಯಾರ್ಯಾರು ಭಾರತೀಯ ವೇಷ ಸಂಹಿತೆಯಲ್ಲಿದ್ದೀರಿ ಅವ್ರು ಯಾರು ಬೇಕಾದರೂ ಉತ್ತರ ಕೊಡ್ಬೋದು. ಈ ಪ್ರಶ್ನೆ ಯಾವನು ಮಾಡ್ತಿದ್ದಾನಲ್ಲ ಅವನು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ತಿದ್ದಾನೆ. ಅಂದರೆ ಕಣ್ಣಿಗೆ ಕಂಡದ್ದನ್ನು ಮಾತ್ರ ನಂಬುತ್ತೀನಿ, ಅನುಮಾನವನ್ನಾಗಲಿ ಶಬ್ದವನ್ನಾಗಲಿ ಪ್ರಮಾಣ ಅಂತ ಅಂಗೀಕಾರ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ. ಹೌದಾ? ಯಾವಾಗ ಈ ರೀತಿ ಹೇಳ್ತಾನೆ ಆ ಸಂದರ್ಭದಲ್ಲಿ ಅವನನ್ನು ಕುರಿತು ಪ್ರಶ್ನೆಯನ್ನು, ಅವನಿಗೆ ಅನಿಷ್ಟವಾದಂತಹ ಒಂದು ವಿಷಯವನ್ನು ಹೇಳ್ತಾರೆ. ನೋಡಪ್ಪ, ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ಪತಕ್ಕಂತಹ ನಿನಗೆ ಲೋಕವ್ಯವಸ್ಥೆಗಳು ಎಲ್ಲವೂ ಕೂಡ ನಿಂತು ಹೋಗು. ಶ್ರೀ ಗಣೇಶಯ್ಯ, ಲೋಕವ್ಯವಸ್ಥೆಗಳೆಲ್ಲ ನಿಂತು ಹೋಗ್ಬಿಟ್ರೆ ಏನು ಮಾಡ್ತೀಯ? ಲೋಕ ವ್ಯವಹಾರ ಇದೆಯಲ್ಲ, ಈ ಜಗತ್ತಿನಲ್ಲಿ ಶ್ರೀಮಂತ, ಬಡವ, ಧನವಂತ, ದರಿದ್ರ, ಬಲಿಷ್ಠ, ದುರ್ಬಲ, ಸುರೂಪಿ, ಕುರೂಪಿ, ಹಿಂಗೆ ಎಲ್ಲ ವರ್ಗದವರು ಇದ್ದಾರೆ. ಇಲ್ಲಿ ಒಬ್ಬರೇ ಬದುಕಬೇಕು ಅಂತ ಹೇಳಿ ಯಾರೂ ಹೇಳೋದಿಲ್ಲ. ಸಾರ್ವಜನೀನ ನ್ಯಾಯ ಇವರೆಲ್ಲ ಬಡ್ಕೊತಾರಲ್ಲ, ಇವತ್ತು ಸಾಮಾಜಿಕ ನ್ಯಾಯ ಅಂತ ಬಡ್ಕೊತಾರೆ. ಎಲ್ಲರೂ ಬದುಕಬೇಕು ಅಂತನ್ನೋದು ಸಾರ್ವಜನಿಕ ನ್ಯಾಯ, ಸಾರ್ವಜನೀನ ನ್ಯಾಯ. ಈ ನ್ಯಾಯದಲ್ಲಿ ಬಲಿಷ್ಠನಾದವನಿಗೆ ಬದುಕಲಿಕ್ಕೆ ಯಾವ ರೀತಿ ಅರ್ಹತೆ ಇದೆಯೋ ಸಮಾನವಾದಂತಹ ಅರ್ಹತೆ ದುರ್ಬಲನಿಗೂ ಇದೆಯಾ ಇಲ್ವ? ಇದೆ. ದುರ್ಬಲನಿಗೆ ಯಾವಾಗ ಸಮಾನವಾದ ಹಕ್ಕು ಬಾಧ್ಯತೆಗಳು ಇದ್ದಾವೆ ಅಂತ ನೀವು ಒಪ್ಕೊಳ್ತೀರಿ, ದುರ್ಬಲ ಬದುಕಲಿಕ್ಕೆ ಹೆಂಗೆ ಅವಕಾಶವನ್ನು ಮಾಡ್ತೀರಿ? ಉತ್ತರ ಕೊಡಿ. ಬಲಿಷ್ಠ ತನ್ನ ಬಲದಿಂದ ಬದುಕಿಬಿಡ್ತಾನೆ, ಧನವಂತ ತನ್ನ ಧನದಿಂದ ಬದುಕಿಬಿಡ್ತಾನೆ, ದುರ್ಬಲನಾದಂಥ ದರಿದ್ರನಾದಂಥ ಹೆಂಗೆ ಬದುಕು? ನೀವು ದೇವರನ್ನು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀರಿ. ಈಗ ದೇವರು ಅನ್ನೋ ಶಬ್ದನೇ ಆಡಬಾರ್ದಿಲ್ಲ. ಮೊದಲೇ ಅದಕ್ಕೆ ಫ್ರೇಮ್ ಮಾಡಿದ್ದೀನಿ ನಾನು. ದೇವರು, ಧರ್ಮ, ಪುಣ್ಯ, ಪಾಪ, ಸ್ವರ್ಗ, ನರಕ ಈ ಶಬ್ದ ಆಡಬಾರ್ದು. ಈ ಶಬ್ದ ಆಡದೇನೆ ಉತ್ತರ ಕೊಡಿ. ನೋಡ್ರಿ, ತಕ್ಷಣ ನಿಮ್ಗೆ ಕೇಳಿದ ತಕ್ಷಣ ನೀವು ಅದೇ ಉತ್ತರ ಕೊಟ್ರಿ. ಈ ಉತ್ತರ ಕೊಟ್ಬಿಟ್ರೆ ಅಂದ್ರೆ ನೀವು ನನ್ನ ಪಕ್ಷಕ್ಕೆ ಬಂದ್ಬಿಡ್ತೀರಿ. ನೀವು
ಹಾಂ, ಸಾಧನೆ ಮಾಡೋದು, ಏನು ಸಾಧನೆ ಮಾಡಿ? ಯಾವ್ದಾರ ಒಂದು ವಿಚಾರನ ಇಟ್ಕೊಂಡು ಅದನ್ನ ಸಾಧನೆ ಮಾಡಿ ಏನು ಸಾಧನೆ ಮಾಡ್ತೀರಿ? ಬಲಿಷ್ಠ ನಿಮ್ಗೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ದುರ್ಬಲನನ್ನು ತುಳಿತಾನೆ. ಹೆಂಗೆ ಬೇಡ ಅಂತೀರಿ ಹೇಳ್ರಿ ನೀವು? ತುಂಬ ಸರಳವಾದ ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೆಗೆ ಬಂದ, ನಿಮ್ಮ ಸಂಪತ್ತನ್ನು ಅಪಹರಣ ಮಾಡಿದ ಒಬ್ಬ ಬಲಿಷ್ಠ. ಕೈಯಲ್ಲಿ ದಾಂಡಿಗ ಇದ್ದಂಗಿದ್ದ, 4 ಜನ ದಾಂಡಿಗರನ್ನು ಕರ್ಕೊಂಬಂದ, ಹೊಡೆದು ನಿಮ್ಮ ಮನೆಯ ಮಕ್ಕಳನ್ನು ಎತ್ತುಕೊಂಡು ಹೊಂಟ, ನಿಮ್ಮ ಸಂಪತ್ತನ್ನು ದೋಚಿದ. ಏನು ಮಾಡಿ ತಡಿತೀರಿ ಹೇಳಿ? ಸರ್ಕಾರ ಕಾನೂನು ಯಾಕೆ ಒಪ್ಪಬೇಕು ಅಂತಲೇ ಕೇಳ್ತಿದ್ದೀನಿ ನಾನು. ಒಪ್ಪಲ್ಲ, ನಾನು ಸಾಮಾಜಿಕ ನ್ಯಾಯ ಒಪ್ಪಲ್ಲ. ನನಗೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ. ಇಲ್ಲಿ ಈ ಜಗತ್ತಿನಲ್ಲಿ ನಾನು ಬದುಕ್ತಾ ಇದ್ದೇನೆ, ನನ್ನ ಇಷ್ಟಕ್ಕನುಸಾರವಾಗಿ ನಾನು ಜೀವನ ಮಾಡ್ತೀನಿ. ನೀವು ನನ್ನನ್ನು ಹೆಂಗೆ ತಡಿತೀರಿ ಹೇಳಿ? ಏನು ಬುದ್ಧಿಯನ್ನು ಉಪಯೋಗಿಸ್ತೀರಿ? ಏನು ಉಪಯೋಗಿಸ್ತೀರಿ? ನಾನೀಗ ನಿಮ್ಮ ಮನೆಯಾಗ ಬಂದೆ, ನಾನೊಬ್ಬ ದಾಂಡಿಗ. ನಿಮ್ಮ ಮನೆಗೆ ಬಂದೆ, ನಿಮ್ಮ ಪದಾರ್ಥಗಳನ್ನು ನಿಮ್ಮ ಎದುರಿಗೆ ದರೋಡೆ ಮಾಡಿದೆ, ನಿಮ್ಮ ಹೆಣ್ಮಕ್ಳನ್ನು ಹೊತ್ಕೊಂಡು ಹೊಂಟೆ. ಏನು ಮಾಡ್ತೀರಿ? ಅವನನ್ನು ಬೇಡ ಅಂತ ಹೇಳ್ಬೇಕು. ನೀವು ಏನು ಹೇಳ್ತೀರಿ? ಇಟ್ಸ್ ಅ ಓಪನ್ ಕ್ವೆಶ್ಚನ್. ಏನು ಮಾಡ್ತೀರಿ? ಕೈ ಕಾಲು ಹಿಡಿದು ಕೇಳ್ಕೊಬೇಕು, ಬೇಡಪ್ಪ ನಮ್ದೇನು ತಪ್ಪಿದೆ, ನೀವು ಅಲ್ರಿ, ನೀವು ಕೈ ಕಾಲು ಹಿಡ್ಕೊಂಡ್ರೆ ನಾ ಕೇಳಲ್ಲ ರೀ. ನನ್ನ ಸುಖ ನನಗೆ ಬೇಕು. ನಿಮ್ಮ ಮನೆ ಪದಾರ್ಥಗಳನ್ನು ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕಂದ್ರೆ ನೀವು ಕಣ್ಣೀರು ಹಾಕ್ಕೊಂಡ್ಬಿಟ್ರೆ ಕರಗಲಿಕ್ಕೆ ನನ್ನನ್ನು ಏನು ಅಂದ್ಕೊಂಡಿದ್ದೀರಿ? ನಿಷ್ಕರ್ಮಿ ನಾನು. ಹೊತ್ಕೊಂಡು ಹೋಗ್ತೀನಿ. ಉತ್ತರ ಕೊಡ್ರಿ, ಏನು ಮಾಡಬೇಕು? ಗುಂಪಾಗಿ ದಾಳಿ ಮಾಡ್ತೀರ ಅಂದಮೇಲೆ ನೀವು ಬಲಿಷ್ಠರಾಗ್ತೀರಿ. ಗುಂಪಾದ್ರೆ ನೀವು ಬಲಿಷ್ಠರಾಗ್ತೀರಿ, ನೀವು ಅವರು ಇಬ್ರು ಹೊಡೆದಾಡ್ತೀರಿ, ರಕ್ತಪಾತ ಆಗತ್ತೆ. ಅದೇ ಹೊಡೆದಾಡ್ತೀರಿ ಅಷ್ಟೇ. ಹೊಡೆದಾಡಿದ್ರೆ ನಿಮ್ಮ ಪಕ್ಷದಲ್ಲಿ ಒಂದಿಷ್ಟು ಜನ ಸಾಯ್ತಾರೆ, ಅವನ ಪಕ್ಷದಲ್ಲಿ ಒಂದಿಷ್ಟು ಜನ ಸಾಯ್ತಾರೆ. ಇಬ್ರು ಹೊಡೆದಾಡ್ಕೊಂಡು ಸತ್ತರೆ ಹೊರತಾಗಿ ಲೋಕ ವ್ಯವಸ್ಥಾ ಅನ್ನೋದು ಉಳಿಲಿಲ್ಲ. ಹ್ಯಾಂಗ್ ಉಳಿಸ್ತೀರಿ ಹೇಳ್ರಿ ನನಗೆ? ದೇವರು ಅನ್ನೋ ಶಬ್ದ ಮಾತಾಡಬಾರ್ದು. ನಾ ಹೇಳ್ಬಿಟ್ಟಿದ್ದೀನಿ, ದೇವರು, ಧರ್ಮ, ಪುಣ್ಯ, ಪಾಪ, ಸ್ವರ್ಗ, ನರಕ ಶಬ್ದನೇ ಆಡಬಾರ್ದು. ಇದನ್ನ ಹೇಳ್ರಿ, ಉತ್ತರ ಹೆಂಗೆ ಹೇಳ್ತೀರಿ ಹೇಳ್ರಿ? ಬುದ್ಧಿವಂತಿಕೆ ಬಳಸ್ತೀರಾ? ಅವ ನಿಮ್ಗಿಂತ ಬುದ್ಧಿವಂತ ಇರ್ತಾನೆ. ಏನ್ ಮಾಡ್ತೀರಾ ಕಾನೂನು ಕೈ ತಗೊಳ್ಳಿ? ಅಲ್ರಿ, ಅವ ಯಾವನ್ ಬಂದಿರ್ತಾನಲ್ಲ, ಅವ ಎಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಲಂಚ ತಿನ್ಸಿರ್ತಾನೆ, ಕೇಸ್ ಬುಕ್ ಹಾಕದೇ ಇರೋ ಹಂಗೆ ಲಾಯರ್ನ ಹತ್ರ ಆಂಟಿಸಿಪೇಟರಿ ಬೇಲ್ ತಗೊಂಡಿರ್ತಾನೆ. ನೀವು ಏನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೇನು ಹೇಳ್ತೀರಿ ಹೇಳ್ರಿ? ಎಲ್ಲದಕ್ಕೂ ಉತ್ತರ ಹೇಳ್ತೀನಿ ನಾನು. ಅಡ್ವಾನ್ಸ್ಡ್ ಬೇಲ್ನ ಅಪ್ಲೈ ಮಾಡಿ ತಗೊಂಡಿರ್ತಾನೆ. ತಾನು ಊರಲ್ಲಿ ಇಲ್ಲ ಅಂತ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿರ್ತಾನೆ. ನೀವು ಅವನನ್ನ ಬೇಡ ಅಂತ ಹೆಂಗ್ ತಡೀತೀರಿ ಹೇಳ್ರಿ? ಏನಂತ ಬುದ್ಧಿ ಹೇಳ್ತೀರಿ? ನಿಮಗ್ ಬೇಡ ಅಂತ ನಂದಿದ್ದೀರ್ರಿ ನೀವು. ನನಗೆ ಇಷ್ಟ ಇದೆ, ನನ್ನ ಸುಖವನ್ನ ನಾನು ಹೆಂಗ್ ಬಿಡ್ಲಿ? ಇದೆಲ್ಲ ಪಲಾಯನವಾದದ ಮಾತುಗಳು. ಎಲ್ಲಿ ನಿಂತ್ಕೋತೀರಿ ನಿಂತ್ಕೊಳ್ರಿ, ನೀವು ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ರಿ. ಹೇಳಿದ್ರೆ ತುಂಬಾ ಸಂತೋಷ. ಹಂಗಂದ್ರೆ ನಾನು ಕದ್ಕೊಂಡೇ ಹೋಗೋದಿಲ್ಲ, ನೀವೇ ಕೊಟ್ಟು ಕಳಿಸ್ಬಿಡ್ರಿ. ನಿಮ್ಮ ಮನೆ ಹೆಣ್ಮಕ್ಳನ್ನ ನನ್ನ ಜೊತೆ ಕಳಿಸ್ರಿ. ನೀವು ಸಂಪಾದನೆ ಮಾಡಿರೋ ದುಡ್ಡು ನಂಗೆ ಕೊಡ್ರಿ. ಹೊಡೆಯೋದು ಬಡಿಯೋದು ಬೇಡಲ್ಲ, ಹಂಗೆ ಕಳಿಸ್ಬಿಡ್ರಿ. ಆದ್ಮೇಲೆ ನೀವು ಸೋತ್ ಹೋದ್ರಿ, ಆದ್ಮೇಲೆ ನೀವು ಬದುಕೋದಿಲ್ಲ ಅಂತ ಆಯ್ತು. ಮಾರನೇ ದಿವಸಕ್ಕೆ ನೀವು ಉಪವಾಸ ಬಿದ್ದು ಸಾಯ್ತೀರಿ. ಇಂಡಿಯಾ ಮ್ಯಾಚ್ ಸೋಲೋ ಟೈಮಲ್ಲಿ ನೇಚರ್ ಸೇವ್ಸ್ ಇಂಡಿಯಾ ಅಂತ ಮಳೆ ಬಂದ್ಬಿಡುತ್ತೆ ಜೋರಾಗಿ, ಡ್ರಾ ಆಗ್ಬಿಟ್ಟು ಮ್ಯಾಚ್ ಡ್ರಾ ಆಗ್ಬಿಡುತ್ತೆ. ರೀ ಸ್ವಾಮಿ, ನನಗೆ ಈ ನೇಚರ್ ಸೇವ್ಸು, ಗಾಡ್ ವಿಲ್ ಸೇವ್ಸು, ಪ್ರಕೃತಿ ವಿಲ್ ಸೇವ್ಸು ಇದು ಬೇಡ, ನನಗೆ ಹೇಳ್ಬೇಡ್ರಿ. ನನಗೆ ನೀವು ಅದನ್ನ ಹೇಗೆ ತಡಿತೀರಿ ಅಂತ ಉತ್ತರ ಕೊಡ್ರಿ. ನೋಡ್ರಿ ಎಷ್ಟು ಒದ್ದಾಡ್ತಾ ಇದ್ದೀರಾ ನೋಡ್ರಿ. ಒಂದು ಸುಮ್ಮನೆ ಸಣ್ಣ ಫ್ರೇಮ್ ಹಾಕಿದ್ದೀನಿ, ಅಷ್ಟಕ್ಕೆ ನೀವು ಹೊರಗೆ ಬರ್ಲಿಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀರಿ ನೋಡ್ರಿ. ಅಲ್ಲ, ಅದನ್ನೇ ನಾವು ಪೃಥ್ವಿಯಿಂದಾಗಿ ನೇಚರ್ನಿಂದ ನಾವೇ ತಗೊಂಡು ನೋಡಿ, ಇದು ನಂದೇ ಫ್ರೇಮ್ ಆಗಿದ್ರೆ ನೀವು ಉತ್ತರ ಕೊಟ್ಬಿಡ್ಬೋದಾಗಿತ್ತು. ನಾನು ಯಾರ್ದು ವಾದ ಹೇಳ್ತಿದ್ದೀನಿ ಗೊತ್ತಾ? ವಿಷ್ಣು ತತ್ವ ನಿರ್ಣಯದಲ್ಲಿ ಬಂದಿರುವಂತ ಜಯತೀರ್ಥರ ವಾದ ಇದು, ನನ್ನ ವಾದ ಅಲ್ಲ.
ಅವರಲ್ಲಿ ಫ್ರೇಮ್ ಹಿಂಗೆ ಮಾಡಿದ್ದಾರೆ. ಅದನ್ನೇ ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಯಸ್ಯ ತೌ ನಾಭಿಮತೌ ನಾಸೌ ಸಮಯಿ ಸಮಯ ಪ್ರಯೋಜನ ಭಾವ ಅಂತ ಒಂದೇ ಒಂದು ಮಾತಾಡಿದ್ದಾರೆ ಶ್ರೀಮದಾಚಾರ್ಯರು. ಅದಕ್ಕೆ ಪುಟಗಟ್ಲೆ ಬರೆದಿದ್ದಾರೆ ಅವರು. ಅದನ್ನೇ ನಿಮಗೆ ಕೇಳಿದ್ದೀನಿ ಈಗ ಪ್ರಶ್ನೆಯ ರೂಪದಲ್ಲಿ. ಹೇಳ್ರಿ, ನೀವೇನು ಬೇಕಾದ ಉತ್ತರ ಕೊಡ್ರಿ. ನೀವು ಒಂದೇ ಒಂದು ಮಾತು ಹೇಳ್ಬೋದು. ಅವ್ರು ಮೊದಲೇ ಹೇಳಿದ್ರು ಅದನ್ನು, ನೋಡಪ್ಪ ಇದು ಧರ್ಮ ಅಲ್ಲ. ವೆರಿ ಗುಡ್. ಅಂದಮೇಲೆ ಧರ್ಮವನ್ನು ಒಪ್ಕೊಂಡು, ಯಾವುದಯ್ಯ ನಿನ್ನ ಧರ್ಮದ ಪರಿಭಾಷೆ ಹೇಳಿ. ಧರ್ಮ ಒಪ್ಕೊಂಡ್ಬಿಟ್ಟು, ಇದು ಧರ್ಮ ಅಲ್ಲ ಅಂತ ನೀವು ಅವನನ್ನು ಸ್ಟಾಪ್ ಮಾಡಬೇಕು. ಧರ್ಮ ಅಲ್ಲ ಇದು ಪುಣ್ಯ ಅಲ್ಲ. ನೀವು ನೀವು ಏನರ ಹೇಳ್ರಿ, ಇದು ನ್ಯಾಯ ನೀತಿ ಅಂತನೋ ಏನರ ಶಬ್ದ ಬಳಸ್ರಿ. ನೀವು ಯಾವ್ದು ನ್ಯಾಯ? ನಾನು ಸಂಪಾದನೆ ಮಾಡಿದ್ದೀನಿ, ಇದು ನೀನು ಸಂಪಾದನೆ ಮಾಡಿದ್ರೆ ನೀನು ತೊಗೋಬೋದು. ನೀನು ಸಂಪಾದನೆ ಮಾಡಿರೋದಲ್ಲ. ನೀನು ಮದುವೆ ಅಂತ ಇವಳನ್ನು ಮಾಡ್ಕೊಂಡಿಲ್ಲ, ಆದ್ದರಿಂದ ನನ್ನ ಮನೆ ಹೆಣ್ಮಗಳನ್ನು ನೀ ಹೆಂಗೆ ಕರ್ಕೊಂಡು ಹೋಗ್ತೀಯಾ ಅಂತ ನೀವೆಲ್ಲ ಮಾತಾಡೋದಾದರೆ ಅವ ಏನಂತಾನೆ, ನೀವೊಂದು ಕ್ರಮದಲ್ಲಿ ಸಂಪಾದನೆ ಮಾಡಿದ್ದೀನಿ, ನಾ ಒಂದು ಕ್ರಮದಲ್ಲಿ ಮಾಡ್ತಿದ್ದೀನಿ ಅಂತ ಉತ್ತರ ಕೊಡ್ತಾನೆ ಅವ. ನೀನು ಹೋಗಿ ದುಡ್ಡು ಸಂಪಾದನೆ ಮಾಡಿದ್ದಿ, ಕಷ್ಟಪಟ್ಟು ಬೆವರು ಹರಿಸಿದೆ, ನಾನು ಸುಮ್ಮನೆ ಬಂದ್ಬಿಟ್ನ. ರಾತ್ರಿ ಕಾಲದಲ್ಲಿ ನಿದ್ದೆಗೆಟ್ಟು ನಿನ್ನ ಮನೆ ಕರೆಂಟ್, ನಿನ್ನ ಲೈನಿನ ಕರೆಂಟ್ ತೆಗಿಸಿ ಇಲ್ಲಿ ಅಡ್ಡಾಡೋ ಅಂಥವ್ನು ಯಾವನು ಇರ್ತಾನಲ್ಲ, ಯಾವನು ನಿತ್ಯ ರಾತ್ರಿ ಪ್ಯಾಟ್ರೋವ್ಯಾನ್ಸ್, ಅವರೆಲ್ಲರಿಗೂ ದುಡ್ಡು ತಿನ್ನಿಸಿ, ಪೊಲೀಸ್ ಸ್ಟೇಷನ್ನವನಿಗೆ ದುಡ್ಡು ಕೊಟ್ಟು, ಲಾಯರ್ನ ಹತ್ತಿರದಲ್ಲಿ ಆ್ಯಂಟಿಸಿಪೇಟ್ರಿ ಬೇಲನ್ನು ಮೊದಲೇ ತೊಗೊಂಡು, ಸಾಕ್ಷ್ಯಾಧಾರಗಳ ರೀತಿಯ ನಾ ಇಲ್ಲೇ ಇಲ್ಲ ಅಂತ ಕ್ರಿಯೇಟ್ ಮಾಡೋದಕ್ಕೆಲ್ಲ ಎವಿಡೆನ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ನಿನ್ನ ಮನೆಗೆ ಕಳ್ತನಕ್ಕೆ ಬಂದಿದ್ದೀನಿ. ಸುಮ್ಮನೆ ಬಂದ್ಬಿಡೋಕ್ಕಾಗತ್ತಾ? ನೀನೇನು ಕಷ್ಟಪಟ್ಟಿದೀಯ, ನಾ ಇನ್ನೊಂದು ಕ್ರಮದಲ್ಲಿ ಕಷ್ಟಪಟ್ಟಿದ್ದೀನಿ. ಕೊನೆಗೆ ಎಲ್ಲಿಗೆ ಬಂದ್ರಿ? ಧರ್ಮ ಬೇಕು. ಸರಿ, ಧರ್ಮ ಯಾವಾಗ ಬೇಕು ಅಂದ್ರಲ್ಲ ಆವಾಗ ಕೇಳ್ತೀವಿ. ಸರಿಪ್ಪ, ಹಾಗಿದ್ದ ಪಕ್ಷದಲ್ಲಿ ಧರ್ಮ ಯಾವುದು ಹೇಳಿ? ಒಬ್ಬೊಬ್ಬನು ಒಂದೊಂದು ಅಂತಾನೆ. ನನ್ನ ಪ್ರಕಾರ ನನ್ನ ಧರ್ಮ ಅಂತಾನೆ, ನಿನ್ನ ಪ್ರಕಾರ ನಿಂದು ಕ್ರಿಶ್ಚಿಯನ್ ಬಂದ, ಅವ ತನ್ನ ಧರ್ಮ ಅಂತಾನೆ, ಮುಸ್ಲಿಂ ಬಂದ ಅವ ತನ್ನ ಧರ್ಮ ಅಂತಾನೆ, ನೀವು ಬರ್ತೀರಿ ನಿಮ್ಮ ಧರ್ಮ ಅಂತೀರಿ, ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬರ್ತಾರೆ. ಹಾಗಾದ್ರೆ ಧರ್ಮ ಯಾವುದು? ಯಾವುದನ್ನು ಧರ್ಮ? ಧರ್ಮದ ಪರಿಭಾಷೆ ಧಾರಣಾತ್ ಧರ್ಮ ಉಚ್ಯತೆ. ಯಾವುದು ಹಿಡ್ಕೊಳ್ತದೋ ಉಳಿಸ್ತದೋ ಅದನ್ನು ಧರ್ಮ ಅಂತಂದೆ. ಯಾವುದ್ರ ಆ ರೀತಿಯಲ್ಲಿ ಉಳಿಸುವಂಥ, ಜಗತ್ತನ್ನು ಆ ರೀತಿಯಲ್ಲಿ ಉಳಿಸುವಂತಹ ಧರ್ಮ ಯಾವುದು? ಅದಕ್ಕೆ ರಾಗದ್ವೇಷಗಳಿರಬಾರ್ದು. ಧರ್ಮದ ಪಾರಿಭಾಷಿಕ ಮೌಲ್ಯಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಕಾಮದಿಂದಾಗಲಿ ಕ್ರೋಧದಿಂದಾಗಲಿ ಇವ್ರು ನಂಗೆ ಬೇಕಾದವರು ಇವ್ರು ಬೇಡಾದವರು ಅಂತ ಹೇಳಿ ಏನಾಗಬಾರ್ದು, ರೂಲ್ಸು ರೆಗ್ಯುಲೇಷನ್ಸು ಧರ್ಮಶಾಸ್ತ್ರದಲ್ಲಿ ಬರಬಾರ್ದು. ಹಂಗೆ ಬರದೇ ಇರುವಂತಹ ಧರ್ಮ ಯಾವುದು? ತೆಗಿರಿ ಅಂತ. ಆವಾಗ ಪುರುಷ ಕರ್ತೃಕವಾಗಿ ಬಿಟ್ಟರೆ ಪುರುಷನಲ್ಲಿ ರಾಗದ್ವೇಷಗಳಿರೋದ್ರಿಂದ ಅವ ಮಾಡಿರ್ತಕ್ಕಂತಹ ಧರ್ಮಗ್ರಂಥಗಳು ಅದಕ್ಕೂ ರಾಗದ್ವೇಷಗಳು ಬರ್ತವೆ. ಆದ್ದರಿಂದ ವೇದವನ್ನು ಅಪೌರುಷೇಯವಾದದ್ದು ಅಂತ ಒಪ್ಕೊತೀವಿ. ಆವಾಗ ಅದು ಧರ್ಮಬದ್ಧವಾಗಿರ್ತದೆ. ಧರ್ಮಬದ್ಧವಾಗಿರತಕ್ಕಂತಹ ಇಂಥ ಒಂದು ಗ್ರಂಥವನ್ನು ಒಪ್ಪಿ ಅಲ್ಲಿ ಹೇಳಿರ್ತಕ್ಕಂತಹ ಧರ್ಮವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥ ಅನಿವಾರ್ಯತೆ ಬರ್ತದೆ. ಆವಾಗ ಆ ಕಳ್ಳನಿಗೆ ಹೇಳ್ಬೋದು, ನೋಡ ಧರ್ಮ ಅಲ್ಲ ಇದು. ಸ್ವಾಮಿ ಹಾಗಾದ್ರೆ ಧರ್ಮ ಏನು? ಧರ್ಮ ನೋಡು, ಧರ್ಮಕ್ಕೆ ಈ ರೀತಿಯಾದಂತಹ ಪರಿಭಾಷೆ ಇದೆ. ಆವಾಗ ಅವನೇನಂತಾನೆ, ಇದು ಧರ್ಮ ಅಲ್ಲ, ಇದು ಅಧರ್ಮ. ಅಧರ್ಮವನ್ನು ಮಾಡಿದರೆ ಪಾಪ ಬರ್ತದೆ, ಪಾಪದಿಂದ ನರಕಾದ್ಯನರ್ಥಗಳಾಗ್ತದೆ. ನೀವು ಮುಂದೆ ಒಂದೊಂದನ್ನೇ ಒಪ್ಪಿಸ್ತಾ ಹೋಗ್ಬೋದು ಅವನಿಗೆ. ನೀವು ಧರ್ಮವನ್ನೇ ಒಪ್ಕೊಳ್ಳಿಲ್ಲ ಅಂದರೆ ನೀವು ಏನನ್ನೂ ಒಪ್ಪಿಸ್ಲಿಕ್ಕೆ ಬರೋದಿಲ್ಲ. ಅಂದಮೇಲೆ ಲೋಕವ್ಯವಹಾರದ ವ್ಯವಸ್ಥೆಯನ್ನು ಕೂಡಿಸ್ಬೇಕು ಅಂದರೆ ಈ ಜಗತ್ತಿನಲ್ಲಿ ಬಲಿಷ್ಠ, ದುರ್ಬಲ, ಬಡವ, ಶ್ರೀಮಂತ, ಮತ್ತು ಸಮರ್ಥನಾದಂಥವನು, ಅಸಮರ್ಥನಾದಂಥವನು ಎಲ್ಲರೂ ಸಮುದಾಯದ ಮಧ್ಯದಲ್ಲಿ ಬದುಕಬೇಕು ಅಂದರೆ ಧರ್ಮ ಅಂತನ್ನೋದನ್ನು ಒಂದನ್ನು ಒಪ್ಪಲೇಬೇಕು. ಆ ಧರ್ಮದ ಆಧಾರದ ಮೇಲೆ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ನೀವು ನಿರ್ಧಾರ ಮಾಡ್ತಾ ಹೋಗಬೇಕು. ಆ ಧರ್ಮದ ಆಧಾರದಲ್ಲಿ ನಿರ್ಧಾರ ಮಾಡಬೇಕು ಅಂತಂದಾಗ ಆಗ ಧರ್ಮದ ಬಲದಿಂದ ನಿಮ್ಮ ನಿತ್ಯದ ಜೀವನದ ವ್ಯವಹಾರವೂ ಆಗಬೇಕು. ಅದರ ಜೊತೆಗೆ ನಿಮಗೆ ದೇಹಾನಂತರದಲ್ಲಿ ನಿಮಗೆ ಸದ್ಗತಿ ಆಗಬೇಕು. ದೇಹವನ್ನು ಮಾತ್ರ ಒಂದು ನಿಮಿಷ, ಅದಕ್ಕೇನೆ ನಾ ಹೇಳಿದೆ, ಇವ ಕಳ್ಳ ವಿಚಿತ್ರ ಕಳ್ಳ. ನೀವು ಧರ್ಮ ಅಂತ ಹೇಳೋ ತನಕ ಅವ ದರೋಡೆ ಮಾಡ್ಲಿಕ್ಕೆ ರೆಡಿ ಇದ್ದ. ನಾ ಅಂತ ಒಬ್ಬ ಕಳ್ಳನನ್ನು ಕಲ್ಪನೆ ಮಾಡಿದ್ದೀನಿ. ತಪ್ಪು. ಒಂದು ನಿಮಿಷ, ಧರ್ಮವನ್ನು ಯಾಕೆ ಒಪ್ಪಬೇಕಾಗತ್ತೆ ಅಂತಲೇ ನಾವು ಹೇಳ್ತೀವಿ. ಧರ್ಮವನ್ನು ಯಾಕೆ ಒಪ್ಪಬೇಕಾಗತ್ತೆ, ಈ ರೀತಿಯಾದಂತಹ ವ್ಯವಸ್ಥೆ ಯಾವುದು? ನಾನು ವಾಕ್ಯಾರ್ಥದಲ್ಲಿ ಹೇಳ್ತಿದ್ದೀನಿ, ನಿಮಗೆ ಬಂದಿರೋ ಪ್ರಸಂಗದಲ್ಲ. ವಾಕ್ಯಾರ್ಥದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ ಅಲ್ಲಲ್ಲ, ನಿತ್ಯ ಜೀವನದಲ್ಲೂ ಇದೇ ನಡೀತಾ ಇರೋದು. ಏನೆಲ್ಲ ಬೇರೆ ಬೇರೆದನ್ನೆಲ್ಲ ಹೇಳ್ತಿದ್ದಾರಲ್ಲ, ತಾರತಮ್ಯ ನಮ್ಮ ಈಗ ಮಧ್ವ ಸಿದ್ಧಾಂತದ ನೈಜ ಪ್ರಮೇಯಗಳೇನಿದ್ದಾವೆ ಅವನ್ನ ಯಾರೂ ಬಾಯಿಂದ ಹೇಳೋದಿಲ್ಲ, ನಡೆಸ್ತಿರೋದು ಮಾತ್ರ ನಮ್ದನ್ನೇ ನಡೆಸ್ತಿದ್ದಾರೆ.
ಏನು ತಾರತಮ್ಯ ಒಪ್ಕೊಳ್ಳೋದಿಲ್ವ ಇವರು? ನಡೆಸಂತ ಹೇಳ್ರಿ. ಜಗತ್ ಸತ್ಯತ್ವ, ತಾರತಮ್ಯ, ಸರ್ವೋತ್ತಮನಾದಂತಹ ವ್ಯಕ್ತಿ, ಇವನ್ ಯಾರನ್ನೂ ಒಪ್ಕೊಳ್ಳಾರ್ದೇ ಇವರು ಒಂದು ಒಂದು ವ್ಯವಸ್ಥೆಯನ್ನು ರನ್ ಮಾಡಂತ ಹೇಳ್ರಿ, ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್. ಕಾನ್ಸ್ಟಿಟ್ಯೂಷನ್ಗೆ ಬಿದ್ದೋಗತ್ತೆ ಇದು. ಸಾಂವಿಧಾನಿಕವಾಗಿರತಕ್ಕಂತಹ ನಿಯಮಗಳನ್ನು ಕೂಡ ಧರ್ಮಾಧಾರಿತವಾಗಿಯೇ ಮಾಡಬೇಕೆ ಹೊರತು ಧರ್ಮವನ್ನು ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಸಮಸ್ಯೆ ಇದೆ. ನೀವು ಅದನ್ನು ಕಾನ್ಸ್ಟಿಟ್ಯೂಷನ್ ಓದ್ತಾ ಸಂವಿಧಾನದ ಕಲಂಗಳನ್ನು ಓದಿದರೆ ಯಾವ ಬೇಸ್ ಮೇಲೆ ಇದನ್ನು ಮಾಡ್ತಾರೆ ಇವರು? ಸುಮ್ಮನೆ ಮಧ್ಯದಲ್ಲಿ ತಂದು ತೋರಿಸಿದ್ದಾರೆ. ಏನಂತಂದರೆ ಇವರಿಗೆ ಜಾತಿಯ ಆಧಾರದ ಮೇಲೆ ಇದನ್ನು ಮೀಸಲಾತಿಯನ್ನು ಕೊಡ್ರಿ, ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ರಿ ಅಂತ ಹೇಳಿಲ್ಲ ಅವನು. ಅವನೇನು ಹೇಳಿದಾನೆ ಅಂತಂದರೆ ಸರ್ಟನ್ ಸ್ಟೇಜ್ವರೆಗೆ ಒಂದು 5 ವರ್ಷ ಇದನ್ನು ಕೊಟ್ಟು ನೋಡ್ರಿ, ಇಫ್ ಇಟ್ ಈಸ್ ರಿಪೇರ್ಡ್ ವೆಲ್ ಆ್ಯಂಡ್ ಗುಡ್, ಅದರ್ವೈಸ್ ಕ್ಯಾನ್ಸಲ್ ಇಟ್ ಅಂತ ಬರೆದಿದ್ದಾನೆ. ಇವರು ಅದನ್ನು ಮೊದಲೇ ಏನು ಮಾಡ್ತಿದ್ದಾರೆ, ಅದನ್ನ ರಿವೈಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೇನೆ ಅನರ್ಥ ಹೆಚ್ಚೆಚ್ಚಾಗ್ತಾ ಇದೆ. ಧರ್ಮವೊಂದನ್ನು ಬಿಟ್ಟು ನೀವು ಏನು ಮಾಡಿದ್ರೂ ನಡೆಯೋದಿಲ್ಲ ಇಲ್ಲಿ. ಅಷ್ಟು ಅನಿವಾರ್ಯ ಆಗಿಬಿಡ್ತದೆ ಧರ್ಮ. ಏನು ಹೇಳ್ತೀರಿ ನೀವು? ಯಾವನಾದರೂ ಒಬ್ಬವನು ಹೊಡೆದು ಇನ್ನೊಂದು ಮಾಡಿ ಅನ್ಯಾಯ ಮಾಡಿ ಅನರ್ಥವನ್ನು ಮಾಡಿದ ಅಂತಂದರೆ, ಈಗ ನೀವು ಇಲ್ಲೆಲ್ಲ ಬದುಕ್ತಾ ಇದ್ದೀವಿ, ಉದ್ದಕ್ಕೂ ಹಿಂಗೆ ಹೋಗ್ತಿರೋನು ಯಾವನೋ ಒಬ್ಬವನು, ಏನು ತಲೆ ಕೆಡುತ್ತೋ ಏನೋ. ಉತ್ತರ ಕೊರಿಯಾದಲ್ಲಿ ಇದ್ದಾನಲ್ಲ ಅವನು, ಯಾವನೋ ಕಿಂಗ್ ಜಾಮ್ ಉನ್, ಅವನೇನೋ ಇದ್ದಾನಲ್ಲ ಊಂಚ, ಅವನ ಕೈಯಲ್ಲಿ ಏನಿದೆ ಅಂತಂದರೆ ಪರಮಾಣು ಬಾಂಬ್ ಇದೆ. ಅವನನ್ನು ತುಂಬ ತಡವಲಿಕ್ಕೆ ಹೋಗ್ಬೇಡ್ರಿ ಅಂತ ಜಗತ್ತಿನ ಜನ ಎಲ್ಲಾನು ಅಂತಾರೆ. ಯಾಕೆ? ತಲೆ ಕೆಟ್ಟವನ್ರಿ, ಯಾರಾದ್ರೂ ಮೈ ಮೇಲೆ ಹಾಕಿದೆ ಅಂದ್ರೆ ಏನು ಗತಿ? ಧರ್ಮ ಬದ್ಧತೆ ಇದ್ದಾಗ ಮಾತ್ರ ಅಂತವ್ರನ್ನ ನೀವು ಕಂಟ್ರೋಲ್ ಮಾಡ್ಬೋದೇ ಹೊರತಾಗಿ ಬೇರೆ ದಿನ ಯಾವ ರೀತಿಯಲ್ಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಇನ್ನು ಏನು ಹೇಳಿದ್ರು ಕೇಳಲಿಕ್ತಾರೆ. ಅಮೇರಿಕಕ್ಕೆ ಅಂತಾನ ಅವನು, ಐ ವಾಂಟ್ ಹರ್ಡ್ ಯುವರ್ ಎನಿ ನಾನ್ಸೆನ್ಸ್ ಟಾಕ್ಸ್. ನಿಮ್ಮ ಯಾವುದೇ ವಿಧವಾದಂತಹ ಬೇಸ್ಡ್ಲೆಸ್ ಆಗಿರುವಂಥ ಒಂದು ಮಾತನ್ನು ನಾ ಕೇಳಲಿಕ್ಕೆ ರೆಡಿ ಇಲ್ಲ. ಏನು ಮಾಡ್ತೀನಿ? ಧರ್ಮ ಒಂದೇ, ದೇವರು ಒಬ್ಬನೇ, ಅವಾಗ ನಿಮ್ಮನ್ನು ಕಾಪಾಡ್ಬೋದಾದಂತ ಅಂದಮೇಲೆ ಧರ್ಮ ಅನ್ನೋದು ಪ್ರತಿಯೊಬ್ಬನಿಗೂ ಅನಿವಾರ್ಯ. ನಾವು ತಾತ್ಕಾಲಿಕವಾಗಿ ಆ ಸಮಸ್ಯೆಗೆ ಒಳಗಾಗದೇ ಇರಬೇಕಾದ್ರೆ ನಮಗೆ ಯಾಕ್ರಿ ಧರ್ಮ ಬೇಕು ಅಂತ ಅನ್ನಬಹುದು. ಆ ಸೀಕ್ವೆನ್ಸಿಗೆ ನೀವು ಬಂದ್ರಿ ಅಂದರೆ ಅನಿವಾರ್ಯವಾಗಿ ನೀವು ಧರ್ಮವನ್ನು ಒಪ್ಕೋಬೇಕಾಗತ್ತೆ. ನಾವು ಅದಕ್ಕೇನು ಹೇಳ್ತೀವಿ, ಬಂದಾಗ ಒಪ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಎಲ್ಲ ಸಮಯಕ್ಕೆ ಒಪ್ಕೊಳ್ರಿ. ಒಳ್ಳೆ ಮಾತಲ್ಲಿ ಹೇಳ್ತೀವಿ ನಾವು. ಯಾವಾಗ ನಿಮಗೆ ಸಮಸ್ಯೆ ಬಂದಿರ್ತಲ್ಲ, ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅನ್ಲಿಕ್ಕೆ ಹೋಗ್ಬೇಡ್ರಿ. ವೆಂಕಟರಮಣನ ಯಾವಾಗಲೂ ನೆನೀರಿ, ಸಂಕಟನೇ ಬರೋದಿಲ್ಲ. ಒಳ್ಳೇದಲ್ವಾ? ಸಹಜವಾಗಿ ಹೇಳ್ತೀವಿ. ಸರಿ, ಅಂದಮೇಲೆ ಧರ್ಮ ಅನಿವಾರ್ಯ ಆಯಿತು. ಈ ಧರ್ಮ ಯಾವಾಗಿದೆಯೋ ಅವಾಗ ಹಾಗಾದ್ರೆ ನಿತ್ಯ ಜೀವನದಲ್ಲಿ ಧರ್ಮವನ್ನು ಮಾಡ್ತಿದ್ದೀವಿ ಅಂದರೆ ಜೊತೆಗೆ ನಮ್ಮ ಸಾಮರ್ಥ್ಯ ಇದೆಯೋ ಇಲ್ವೋ ಅಧರ್ಮವನ್ನು ಮಾಡ್ತಿದ್ದೀವಿ. ಅಧರ್ಮವನ್ನು ಮಾಡ್ತಿದ್ದೀವಿ ಅಂದರೆ ಏನರ್ಥ? ಪಾಪ ಬರ್ತಾ ಇದೆ. ಪಾಪ ಬರ್ತಾ ಇದೆ ಅಂದರೆ ಮುಂದಕ್ಕೆ ಒಂದು ಸರ್ತಿ ಅನಿಷ್ಟ ಫಲ ಬರ್ತದೆ. ಪಾಪ ಆಚರಣೆ ಮಾಡಿದ್ದೀವಿ, ಪಾಪಕರ್ಮವನ್ನು ಮಾಡಿದ್ದೀವಿ ಅಂತಂದರೆ ನಮಗೆ, ಯಾಕಂದರೆ ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ನಮಗೆ ಪುಣ್ಯದ ಫಲ ಬೇಕು, ಪುಣ್ಯ ಕರ್ಮ ನಮಗೆ ಬೇಡ. ಪಾಪದ ಫಲ ಬೇಡ ನಮಗೆ, ಆದರೆ ಪಾಪವನ್ನು ಮಾತ್ರ ಉದ್ದೇಶಪೂರ್ವಕವಾಗಿ ಮಾಡ್ತೀವಿ. ನಮ್ಮ ಸ್ವಭಾವ ಹಿಂಗೆ. ನಾವು ಮಾಡ್ತಿರ್ಬೇಕಾದ್ರೆ ನಿತ್ಯ ಜೀವನದಲ್ಲಿ ನಮ್ಮದು ಹೆಂಗಿರ್ತದೆ ಜೀವನ ನೋಡ್ರಿ. ಕಣ್ಣು ಹೋದ ನಂತರದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ ನಾವು. ಧರ್ಮವನ್ನು ನಾವು ಒಪ್ಪುವಂಥವ್ರು, ನಾವು ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಕಣ್ಣಿಗೆ ರೆಡಿ ಇದ್ದೀವಿ. ಆದರೆ ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗ ಎದ್ದುಬಿಟ್ಟು ದೇವರ ಎದುರಿಗೆ ಆಷಾಢ, ವೈಶಾಖ, ಕಾರ್ತಿಕ, ಮಾಘಾದಿ ಮಾಸಗಳಲ್ಲಿ ತುಪ್ಪದ ದೀಪ ಹಚ್ಚಿದರೆ ಕಣ್ಣಿನ ತೇಜಸ್ಸು ಚೆನ್ನಾಗೇ ಇರ್ತದೆ. ನಾವು ಇದಕ್ಕೆ ಸಿದ್ಧರಿದ್ದೀವಿ, ಅದಕ್ಕಿಲ್ಲ. ನಾ ಹೇಳಿದ್ನಲ್ಲ, ನಮಗೆ ರೋಗ ಬಂದರೆ ಪ್ರತಿಶತ 5% ಮಾತ್ರನೇ ಔಷಧಿ ಕೆಲಸ ಮಾಡೋದು. ನಮಗೆ 5% ಮೇಲೆ ನಮಗೆ ವಿಶ್ವಾಸ ಇದೆ. ಇನ್ನು 80% ಏನಿದೆಯಲ್ಲ ಅದ್ರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಸಮಸ್ಯೆ ಪ್ರಪಂಚದಲ್ಲಿ ಹೊರಗೆಲ್ಲೋ ಇಲ್ಲ, ನಮ್ಮಲ್ಲೇ ಸಮಸ್ಯೆ ಇದೆ. ನಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಕೊಂಡ್ಬಿಟ್ರೆ ಸಾಕು, ಜಗತ್ತು ಸರಿ ಹೋಗುತ್ತೆ. ಇಂಡಿವಿಜುವಲ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳಿಗೆ ಮೊದಲು ಏನು ಮಾಡಬೇಕು ಅಂದರೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಪ್ರಾಚೀನರು ಏನು ಮಾಡಿದರು ಅಂದರೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬನಿಗೂ ಅವನದೇ ಆಗಿರ್ತಕ್ಕಂತಹ ಧರ್ಮಗಳನ್ನು ಹೇಳು, ಅವ್ರವ್ರ ಧರ್ಮ ಮಾಡ್ಕೊಂಡು ಬರಲಿ ಸಾಕು, ಜಗತ್ತು ತಾನೇ ಸರಿ ಹೋಗುತ್ತೆ. ನೀವು ಆರ್ಟ್ ಆಫ್ ಲಿವಿಂಗಿಗೆ ಹೋದರೆ ಅಲ್ಲಿ ಅವ್ರ ಮೇಲೆ ಒಂದು ಟ್ಯಾಗ್ ಬರೆದಿರ್ತಾರೆ. ಯಾರು ಹೋಗಿ ಬಂದಿರ್ತಾರೆ ಕೇಳ್ರಿ, ಅದರಲ್ಲಿ ಇಲ್ಲಿ ಪವಿತ್ರಾತ್ಮಗಳು ಸಂಚರಿಸುತ್ತವೆ ಅಂತ ಒಂದು ಟ್ಯಾಗ್ ಬರೆದಿರ್ತಾರೆ.
ಇಲ್ಲಿ ಪವಿತ್ರ ಆತ್ಮಗಳು ಸಂಚರಿಸುತ್ತವೆ ಅಂತ. ನೀವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅದನ್ನು ನೋಡ್ರಿ ಅಂತ ಹೇಳ್ತಾರೆ ಅವರಲ್ಲಿ. ಇವ್ರು ಏನೂ ಹೇಳೋದಿಲ್ಲ. ನೀವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಒಂದು ಸರ್ತಿ ಅದನ್ನು ಓದ್ರಿ ಅಂತ ಹೇಳ್ತಾರೆ. ಉದ್ದೇಶ ಏನು ಗೊತ್ತಾಗೋದು, ನೀವು ಅಲ್ಲಿ ಅಡ್ಡಾಡಬೇಕಾದ್ರೆ ನೀವು ಡಿಸಿಪ್ಲಿನ್ ಹಾಳು ಮಾಡಬಾರ್ದು. ನೀವು ಇನ್ನೊಬ್ಬರಿಗೆ ತೊಂದರೆ ಕೊಡೋ ಹಂಗೆ ಅಲ್ಲಿ ಬದುಕಬಾರ್ದು. ನೀವು ಕಸ ಹಾಕಬಾರ್ದು. ನೀವು ಹೊಲಸು ಮಾತಾಡಬಾರ್ದು. ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ಬಯಸಬಾರ್ದು. ಇಲ್ಲಾಂದ್ರೆ ನೀವು ಅಲ್ಲಿ ಪವಿತ್ರಾತ್ಮಗಳಾಗೋದಿಲ್ಲಲ್ಲ. ನೀವು ಸಂಚಾರ ಮಾಡ್ಲಿಕ್ಕಿದ್ದೀರಿ. ನೀವು ಪವಿತ್ರಾತ್ಮಗಳಾಗಬೇಕಂದ್ರೆ ಇವು ಯಾವ ಕೆಲಸನೂ ಮಾಡಬಾರ್ದು. ನೀವು ಅದನ್ನ ಓದಿಯೂನು ಓದ್ಲಿಕ್ಕೆ ಹೇಳಿದ್ಮೇಲೆ ಓದಿಯೂನು ನೀವೆಲ್ಲರ ಕಸ ಬೇರೆ ಕಡೆ ಹಾಕಿದ್ರಿ ಅಂದರೆ ನೋಡ್ರಿ, ನಾವೆಲ್ಲ ಏನು ಬರ್ದಿದ್ವಿ ಹೇಳ್ರಿ, ಪವಿತ್ರಾತ್ಮಗಳು ಸಂಚರಿಸುತ್ತವೆ. ನೀವು ಸಂಚಾರ ಮಾಡ್ತಿದ್ದೀರಿ ಅಂದಮೇಲೆ ಪವಿತ್ರಾತ್ಮಗಳಾಗಬೇಕಲ್ಲ, ಕಸ ಹಿಂಗೆ ಹಾಕ್ಬೇಡ್ರಿ ಅಂತ. ಅವ ಹೇಳಿದ್ದನ್ನು ತುಂಬ ಚೆನ್ನಾಗಿ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿಬಿಟ್ಟು ವಾರಕ್ಕೊಂದು ಕೋರ್ಸು ಅಂತ ಮಾಡಿ ವಾರಕ್ಕೆ 30,000 ರೂಪಾಯಿ ಇಸ್ಕೊಂಡ್ರೆ ಇವ್ರು ಚೆನ್ನಾಗಿ ಸಂತೋಷವಾಗಿ ಕೊಟ್ಟು ಬರ್ತಾರೆ. ಭಾಗವತ ಕೇಳ್ರು, ಇದಕ್ಕಿಂತ ಪವಿತ್ರಾತ್ಮರಾಗ್ತೀರಿ ಅಂತ ಬಡ್ಕೊಂಡ್ರೂ ಅರ್ಥ ಆಗೋದಿಲ್ಲ ಓಕೆ. ಅವೇನು ಹೊಸದು ಹೇಳ್ಕೊಡೋದಿಲ್ಲ. ನೀವು ನಿಮ್ಮ ಹೆಂಡತಿಯ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ರಿ, ಅದು ಜೀವನದ ಕಲೆ ಅಂತ ಹೇಳ್ತಾನೆ. ನಾವು ನಿನ್ನ ಹೆಂಡತಿನ ವಾತ್ಸಲ್ಯದಿಂದ ನೋಡ್ಕೊಪ್ಪ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರು ಅಂತ ನಾವು ಹೇಳಿ ಭಜನೆ ಮಾಡಿ ಹೇಳಿದರೆ ಪಾಪ ಯಾರಿಗೂ ಗೊತ್ತೇ ಆಗಲಿಲ್ಲ. ದಿನ ಭಜನೆ ಮಾಡ್ತೀವಿ ನಾವು, ಯಾರಿಗಾರು ಗೊತ್ತಾಗಿದೆ ಇದು? ಅವ ಹೇಳಿದ್ರೆ ಒಪ್ಕೊಳ್ಳುವಂಥವ್ರು ಇದಕ್ಕೆ ಯಾಕೆ ಶ್ರದ್ಧೆ ಇಲ್ಲ? ಶ್ರದ್ಧಾವಾನ್ ಭಜತೆ ಜ್ಞಾನಂ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅಂದಮೇಲೆ ನಮಗೆ ಪಾಪವೂ ಬಂದೇ ಬರ್ತದೆ. ಪಾಪವನ್ನು ನಾವು ಕಳ್ಕೋಬೇಕು. ಧರ್ಮ ನಮ್ದು ಬೆಳಿಬೇಕು. ಧರ್ಮ ನಮಗೆ ಬೇಕು ಅನಿವಾರ್ಯವಾಗಿ. ಪಾಪ ಕಳ್ಕೋಬೇಕು. ಮೂರನೇದ್ದು ಧರ್ಮಾಚರಣೆ ಮಾಡಬೇಕು ಅಂತ. ಪಾಪ ಪುಣ್ಯಗಳನ್ನು ಒಪ್ತಿದ್ದೀವಿ. ಮುಗಿಸಿದ್ರಿ, ವೆರಿ ಗುಡ್. ಪಾಪ ಪುಣ್ಯಗಳನ್ನು ಒಪ್ತಿದ್ದೀವಿ. ನಮಗೆ ನೀವು ಹೇಳಿದ ಪ್ರತ್ಯಕ್ಷ ಗೋಚರ ಅಲ್ಲ ಪಾಪ ಪುಣ್ಯ. ಸರಿ ಬೇಡ. ಪಾಪ ಪುಣ್ಯಗಳು ಪ್ರತ್ಯಕ್ಷ ಗೋಚರ ಆಗಬೇಕಾಗಿಲ್ಲ ನಿಮಗೆ. ಅವು ಗುಣಗಳು, ಅವು ಪ್ರತ್ಯಕ್ಷ ಗೋಚರ. ಪಾಪದ ಫಲ, ಪುಣ್ಯದ ಫಲ ಪ್ರತ್ಯಕ್ಷ ಗೋಚರ ಆದ್ರೆ ಸಾಕು. ಈಗ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೇ ಎಲ್ಲ, ನೀವು ಜೀವನದಲ್ಲೆಲ್ಲ ನಮ್ಗಿಂತ ಗಡ್ಡ ಬೆಳಗಾದವರು, ತಲೆ ಬೆಳಗಾದವರು ಎಲ್ಲರೂ ಇಲ್ಲಿ ಕೂತಿದ್ದೀರಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮಷ್ಟೇ ಚೆನ್ನಾಗಿರೋರು ಜಗತ್ತಿನಲ್ಲಿ ಎಷ್ಟು ಜನ ದುಃಖ ಪಡ್ತಾ ಇಲ್ಲ? ನಿಮ್ಗಿಂತೂ ನೀವು ಲೌಕಿಕ ಜೀವನದಲ್ಲಿ ಇರಬೇಕಾದ್ರೆ ನಿಮ್ಗಿಂತ ಹೈ ಆರ್ಡರ್ಸ್ನಲ್ಲಿ ಚೆನ್ನಾಗಿ ಸಂಬಳ, ಸಾರಿಗೆ, ಇನ್ನೊಂದು ಮತ್ತೊಂದು ತೊಗೊಂಡವ್ರು ಎಷ್ಟು ಜನ ಕಷ್ಟಪಡ್ತಾ ಇಲ್ಲ? ನಿಮ್ಮ ಕಣ್ಣಾಂದಾಜಿನೊಳಗೆ ಬೇಕಾದಷ್ಟು ಜನ ಇದ್ದಾರಲ್ಲ. ಅಥವಾ ನೀವು ವಿದ್ಯಾರ್ಥಿ ದಶದಲ್ಲಿ ನಿಮ್ಗಿಂತ ಚೆನ್ನಾಗಿ ಓದಿ ಚೆನ್ನಾಗಿ ಅಂಕಗಳನ್ನು ಗಳಿಸಿದವರು ಎಷ್ಟು ಜನ ಕಷ್ಟಪಡೋದನ್ನು ನೀವು ನೋಡಿಲ್ಲ. ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗಿಂತ ಕಡಿಮೆ ತೊಗೊಂಡವ್ರು ಎಷ್ಟು ಜನ ಸುಖ ನಿಮ್ಗಿಂತ ಜಾಸ್ತಿ ಪಡ್ತಾ ಇಲ್ಲ? ಇದು ಎರಡೂ ನಿಮ್ಮ ಕಣ್ಣೆದುರಿಗೆ ರಿಟರ್ನ್ ಇರೋದು. ಇಟ್ ಈಸ್ ನಾಟ್ ಮೈ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್. ಇದು ನಿಮ್ಮ ಅನುಭವ, ಹೌದಾ? ಅಂದಮೇಲೆ ಇಲ್ಲಿ ವಾಸ್ತವದಲ್ಲಿ ಲೌಕಿಕದ ಏನೇನು ಕಾರಣಗಳನ್ನು ಹೇಳ್ತಾರೆ. ಚೆನ್ನಾಗಿ ಅಂಕಗಳನ್ನು ತೊಗೊಂಡ್ಬಿಟ್ರೆ ಒಳ್ಳೆ ನೌಕರಿ ಸಿಕ್ಬಿಡ್ತದೆ, ಒಳ್ಳೆ ನೌಕರಿ ಸಿಕ್ಕಿಬಿಟ್ರೆ ಒಳ್ಳೆ ಹೆಂಡತಿ ಸಿಕ್ಬಿಡ್ತಾಳೆ, ಒಳ್ಳೆ ಹೆಂಡತಿ ಸಿಕ್ಬಿಟ್ರೆ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ತಾನೆ. ಸುಳ್ಳು ಹೌದಲ್ಲ? ಸತ್ಯನಾ ಸುಳ್ಳ ಇದು? ಯಾಕೆ ಸುಳ್ಳಾಯಿತು? ಜಗತ್ತಿನಲ್ಲೆಲ್ಲ ಸಾರ್ವಜನಿಕ ಪ್ರತ್ಯಕ್ಷ ಅಂತ ಏನೇನು ಇವ್ರು ಮಾಡ್ಕೊಂಡಿದ್ದಾರೆ, ಒಳ್ಳೆ ಅಂಕಗಳನ್ನು ತಗೊಳ್ರಿ ಅಂತ ಹೇಳಿ ಅಕಾಡೆಮಿಕ್ ಸ್ಕೂಲ್ಗಳು ಓಪನ್ ಆಗಿವೆ. ಒಳ್ಳೆ ನೌಕರಿ ಗಿಟ್ಟಿಸ್ರಿ ಅಂತಂದು ಹೇಳಿಬಿಟ್ಟು ಇದ್ರದ್ದು ಯಾವುದೋ ಎಂಪ್ಲಾಯ್ಮೆಂಟ್ ಆಫೀಸ್ ಶುರುವಾಗಿದೆ. ಆಯಿತಾ? ಬಿಸ್ನೆಸ್ನಲ್ಲಿ ಚೆನ್ನಾಗಿ ಮೇಲೆ ಬರೋದಕ್ಕೆ ಸಾಕಷ್ಟು ಟ್ಯಾಕ್ಟಿಕ್ಸ್ಗಳನ್ನು ಹೇಳ್ಕೊಡ್ತಾರೆ. ಎಲ್ಲ ಸರಿ ಇದೆ ಸ್ವಾಮಿ, ಸುಖ ಯಾಕೆ ಇದರಲ್ಲಿಂದ ಸರಿಯಾಗಿ ಹುಟ್ಟೋದಿಲ್ಲ ಹೇಳ್ರಿ ನೋಡೋಣ. ನನಗೆ ಇದೆಲ್ಲ ಮಾಡೋದು ಇದಕ್ಕೆ ಎಲ್ಲ ಮಾಡ್ತೀನಲ್ವಾ? ಬ್ಯಾಡ, ಹೆಣ್ಮಕ್ಳಿಗೆ ಕೇಳ್ತೀನಿ. ಒಳ್ಳೆ ಗಂಡ ಸಿಕ್ಬಿಟ್ರೆ ಏನಾಗ್ಬಿಡ್ತದೆ ಅಂದರೆ ಸಂಸಾರ ಚೆನ್ನಾಗಿರ್ತದೆ. ಮದುವೆ ಮಾಡ್ಕೊಂಡ್ಮೇಲೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ನಾ ಏನು ಹೇಳಬೇಕಾಗಿಲ್ಲ ಪ್ರತ್ಯೇಕವಾಗಿ. ಅಯ್ಯ ಇಂಥವ್ನು ಸಿಗ್ತಾನೆ ಅಂತಂದ್ರೆ ಮದುವೆನೇ ಮಾಡ್ಕೋತಿರ್ಲಿಲ್ಲ. ಎಸ್ಸರ್ತೆ ಅನಿಸಿಲ್ಲ? ಏನು ಕಾರಣ? ಎಲ್ಲ ನಾವೆಲ್ಲ 2 ಅಂತಲೇ ನಾವು ಲೆಕ್ಕ ಹಾಕಿದೀವಲ್ಲ. ಆದ್ರೆ ಆ 2 ಅನ್ನೋದು ಯಾಕೆ ಎಲ್ಲ ಕಡೆನೂ ವರ್ಕೌಟ್ ಆಗಲಿಲ್ಲ? ಇದನ್ನ ನಾನು ಹೇಳಿಬಿಟ್ಟೆ ಅಂತಂದ್ರೆ ಸಿದ್ಧಾಂತ ಮೊದಲು ಹೇಳ್ದಂಗೆ ಆಗ್ತದೆ. ನೀವು ಹೇಳಿ ಅಂತ ಕಾಯ್ಲಿಕ್ಕಿದ್ದೆ. ಅದಕ್ಕೆ
ಅಂದ ಮೇಲೆ ನೀವು ಯಾವುದನ್ನೋ ಒಂದನ್ನು ಕಾರಣ ಅಂತ ಒಪ್ಪಬೇಕಾಗ್ತದೆ. ನಿಮ್ಮ ಸುಖಕ್ಕೂ ನಿಮ್ಮ ದುಃಖಕ್ಕೂ ಯಾವುದೋ ಒಂದು ಕಾರಣ ಇದೆ. ಯಾವುದು ಕಾರಣನೋ ಅದೇ ಸುಖಕ್ಕೆ ಕಾರಣವಾದದ್ದು ಪುಣ್ಯ, ದುಃಖಕ್ಕೆ ಕಾರಣೀಭೂತವಾದದ್ದು ಪಾಪ. ಹೌದಲ್ವಾ? ಅಂದಮೇಲೆ ಪುಣ್ಯದ ಅಭಿವೃದ್ಧಿ ಆಗಬೇಕು, ಪಾಪನಾಶ ಆಗಬೇಕು. ಯಾಕೆಂದ್ರೆ ನಮಗೆ ಪ್ರತಿಯೊಂದು ಕಡೆಗೂ ನಾವೇನು ಸುಖಕ್ಕೋಸ್ಕರವಾಗಿ ಹೋಗಿದ್ದೀವಿ, ಅಲ್ಲಿಂದ ಆ ಸುಖ ನಮಗೆ ಹುಟ್ಟಿಲ್ಲ. ಅಂದಮೇಲೆ ಆ ಪದಾರ್ಥದಿಂದ ನಮಗೆ ಸುಖ ಆಗಬೇಕು ಅಂದ್ರೆ ನೋಡಿ, ಎಲ್ಲ ಕಾಲಕ್ಕೂ ಒಂದೇ ಪದಾರ್ಥ ಎಲ್ರಿಗೂ ಸುಖ ಆಗ್ತದೆ ಅಂತ ಅಂದ್ಕೊಂಡಿದ್ದೀರೇನು? ಇಲ್ಲ. ಒಳ್ಳೆ ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ರೂ ಕೂಡ ಟಿಶ್ಯೂ ಬಡ್ಸ್ ಚೆನ್ನಾಗಿರಬೇಕು, ತಿನ್ನೋನ ಮನಸ್ಥಿತಿ ಚೆನ್ನಾಗಿರಬೇಕು, ತಿನ್ನಲಿಕ್ಕೆ ಸಾಕಷ್ಟು ಸಮಯಾವಕಾಶಗಳಿರಬೇಕು, ಅವಾಂತರಗಳಿರಬಾರ್ದು, ಚೆನ್ನಾಗಿ ಬಡಿಸ್ಬೇಕು. ಆವಾಗ ಅಡುಗೆ ಹೊಟ್ಟೆ ಒಳಗೆ ಹೋಗ್ತದೆ. ಒಂದಿರಲಿಲ್ಲ ಅಂದ್ರೆ ವೇಗಾಟ ಅಷ್ಟೆ. ಸ್ವಾನುಭೂತ ವಿಷಯ ಅಲ್ವೇ? ಆದ್ದರಿಂದಾಗಿ ಪ್ರತಿಯೊಂದು ಕಡೆ ಹಾಗಾದರೆ ಸುಖಕ್ಕೊಂದು ಪುಣ್ಯ ಕಾರಣ, ದುಃಖಕ್ಕೊಂದು ಪಾಪ ಕಾರಣ ಅಂತಿದೆ. ಅಂದಮೇಲೆ ಪಾಪನಾಶ ಆಗಬೇಕು, ಪುಣ್ಯ ಬರಬೇಕು. ಇದರ ಮೇಲೆ ಈ ಸುಖ ದುಃಖ ಪುಣ್ಯ ಪಾಪ ಇದೆಲ್ಲ ಒಪ್ಕೊಂಡ ಮೇಲೆ ಇದರಲ್ಲಿ ಸಂಸಾರ ಜೀವನದಲ್ಲಿ ಬೇಕಾದವರು ಅಂತ ಒಂದಿಷ್ಟು ಜನ ಇದ್ದಾರೆ, ಬ್ಯಾಡಾದವರು ಅಂತ ಮತ್ತೊಂದಿಷ್ಟು ಜನ ಇದ್ದಾರೆ. ಇದರಲ್ಲಿ ಕಣ್ಣಿಗೆ ಕಾಣುವಂಥ ಬೇಡಾದವರು ಒಂದಿಷ್ಟು ಜನ, ಕಣ್ಣಿಗೆ ಕಾಣದೇ ಇದ್ದಂತಹ ಬೇಡಾದವರು ಒಂದಿಷ್ಟು ಜನ. ಕಣ್ಣಿಗೆ ಕಾಣೋರನ್ನ ಏನೋ ಅವ್ರನ್ನ ದೂರ ಇಟ್ಟು ಬಿಡ್ತೀವಿ ಅಥವಾ ಇನ್ನೇನೋ ಮಾಡಿಬಿಡ್ತೀವಿ ಅಂತ ಹೇಳ್ಬಿಡ್ಬೋದು. ಕಣ್ಣಿಗೆ ಕಾಣದೇ ಇದ್ದವ್ರನ್ನ ಏನು ಮಾಡ್ತೀರಿ? ಯಾರು? ನಮ್ಮ ಮನಸ್ಸಿನಲ್ಲೇ ಇರತಕ್ಕಂತಹ ಕಾಮಕ್ರೋಧಾದಿಗಳು, ಕಣ್ಣಿಗೆ ಕಾಣದೇ ಇರುವಂತಹ ನಮ್ಮ ಶತ್ರುಗಳು. ಕಣ್ಣಿಗೆ ಕಾಣೋರು ಇಲ್ಲಿ ಏನೋ ಉಪದ್ಯಾಪ್ತನ ಮಾಡಿ ನಮ್ಮ ತಲೆ ಮೇಲೆ ಬಂಡಿ ಎಳೆಯುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ವರ್ಕಿಂಗ್ ಸ್ಪಾಟ್ನಲ್ಲಿ ಇರ್ಬೋದು, ನೆರೆ ಹೊರೆಯವರಾಗಿರ್ಬೋದು. ಎಂಥದ್ದಂತೀರಿ ನೀವು? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನ್ಯಾಗ ನಾವು ಹೂವು ಬಳಸ್ಕೊಂಡಿದ್ರೆ ಆ ಹೂವನ್ನು ನಮಗೇ ಸಿಗದೇ ಇರೋ ಹಂಗೆ ಬೆಳಗ್ಗೆ ಎದ್ದು ನಾವು ಹೇಳೋಕ್ಕಿಂತ ಮುಂಚೆ ಆ ಹೂವನ್ನು ಕದ್ಕೊಂಡು ಹೋಗ್ಬೋದು. ಜಗಳಾಡ್ತೀರಾ? ಪಕ್ಕದ ಮನೆಯಲ್ಲೇ ಇರ್ತಾರ. ಕಳ್ಳತನ ಮಹಾಪಾಪ ಅಂತ ಅವ್ರಿಗೆ ಹೆಂಗೆ ಹೇಳ್ತೀರಿ? ಅದು ಕಳ್ಳತನ ಅಂತಲೇ ಅನ್ಸೋದಿಲ್ಲ ಅವ್ರಿಗೆ. ಅದು ಕಳ್ಳತನ ವಾಸ್ತವದಲ್ಲಿ. ಅದು ಕಳ್ಳತನ. ಇನ್ನೊಬ್ಬರ ಮನೆಯಿಂದಾಗಿ ಆ ಹೂ ಹೊರಗೆ ಬಿಟ್ಟಿದ್ದು ನಾನು ತಗೊಂಡೆ, ಅದು ನನ್ನ ಕೈಗೆ ಸಿಗ್ತಿತ್ತು ಆದ್ದರಿಂದ ನಾನು ಹೇಳ್ಕೊಂಡೆ, ಎರಡು ತೊಗೊಂಡ್ಬಿಟ್ರೆ ನಿಮಗೇನಾಗಿಬಿಡಬೇಕಾಗಿದೆ. ಈ ಉಡಾಫೆತನದ ಮಾತುಗಳು ಬೇಕಾದಿರಲಿ. ಹೌಎವರ್ ಇಟ್ ಈಸ್ ಥೀಫ್. ಅದೊಂದು ಕಳ್ಳತನ. ಹೆಂಗೆ ತಡಿತೀರಿ ಹೇಳ್ರಿ? ನಾವು ಏನು ಮಾಡ್ತೀರಿ? ಶತ್ರುಗಳಿದ್ದಾರೆ. ಇದರ ಮೇಲೆ ರೋಗಗಳು ಬರ್ತವೆ. ಹೆಂಗೆ ಪರಿಹಾರ ಮಾಡ್ತೀವಿ? ಇವೆಲ್ಲ ಏನೇನು ಸಮಸ್ಯೆಗಳು ಇದ್ದಾವಲ್ಲ, ಇದಕ್ಕೆಲ್ಲದಕ್ಕೂ ಒಂದೇ ಪರಿಹಾರ ಅಂತ ಯಾವುದಾರ ಇದ್ರೆ ಅದು ಮಹಾಭಾರತ. ಅದಕ್ಕೇನೆ ಮಂಗಳಾಚರಣ ಹಂಗೆ ಹೇಳ್ತೀವಿ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ಯುಧಿಷ್ಠಿರನ ಹೆಸರು ಹೇಳಿದ್ರಿ ಅಂದರೆ ಧರ್ಮ ಬೆಳೀತದೆ, ಅಧರ್ಮ ನಾಶ ಆಗ್ತದೆ. ಪಾಪ ನಾಶ ಆಗ್ತದೆ ಭೀಮಸೇನ ದೇವರ ಹೆಸರು ಹೇಳೋದ್ರಿಂದ. ಶತ್ರುಗಳು ನಷ್ಟರಾಗ್ತಾರೆ ಮತ್ತು ಅರ್ಜುನನ ಹೆಸರು ಹೇಳೋದ್ರಿಂದ. ನಕುಲ ಸಹದೇವರ ಹೆಸರು ಹೇಳೋದ್ರಿಂದಾಗಿ ಎಂದಿಗೂ ರೋಗಗಳು ಬರೋದಿಲ್ಲ. ಇದು ಐಹಿಕವಾದಂತಹ ಫಲ ಮಹಾಭಾರತಕ್ಕೆ. ಪಾರಮಾರ್ಥಿಕವಾದ ಫಲಗಳಿದ್ದಾವೆ. ಅದನ್ನು ನಾಳಿಲ್ಲ, ನಾಡದ್ದಿನ ದಿವಸ ವರ್ಣನೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇನು.